ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನಕ್ಕೆ ಸಲುವಾಗಿ ನಾನು ಈ ಚಾನೆಲ್ನ ಸ್ಟಾರ್ಟ್ ಮಾಡಿದೆ. ಆದರೆ ತುಂಬ ಜನ ಹುಡುಗರು kset ಎಕ್ಸಾಮ್ ಪಾಸ್ ಮಾಡೋದು ಕಷ್ಟ ಆಗ್ತಾಯಿದೆ. ನಮಗೆ ಅದನ್ನು ಸಾಲ್ವ್ ಮಾಡೋದಕ್ಕೆ ಪೇಪರ್ 1 ಪರ್ಟಿಕ್ಯುಲರ್ಲಿ ಪೇಪರ್ 1 ಕಷ್ಟ ಆಗ್ತದೆ. ಪೇಪರ್ 2 ನಮ್ಮ ಸಬ್ಜೆಕ್ಟ್ ನಾವು ಓದ್ಕೊಂಡಿರ್ತೀವಿ. ಪೇಪರ್ 1 ತುಂಬ ಕಷ್ಟ ಆಗ್ತಾ ಇದೆ, ಸಾಲ್ವ್ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡಿದ್ದಕ್ಕೋಸ್ಕರ ಎಲ್ಲ kset ಪೇಪರ್ 1 ಸೀರೀಸ್ ಏನಿದೆಯಲ್ಲ, ಏನೇನು ಟಾಪಿಕ್ಸ್ ಇದೆಯಲ್ಲ ಆ ಟಾಪಿಕ್ಸ್ನೆಲ್ಲ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆಲ್ರೆಡಿ ಸುಮಾರು ಒಂದು 10ರಿಂದ 12 ವಿಡಿಯೋಸ್ ನಾನು ಈ ಟಾಪಿಕ್ ಮೇಲೆ ಹಾಕಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ನೂ ಕವರ್ ಮಾಡಿದ್ದೀನಿ. ಒಂದೊಂದರಲ್ಲಿ ಮೋರ್ ದ್ಯಾನ್ 1 ವೀಡಿಯೋಸು ಇದೆ ಒಂದು ಟಾಪಿಕ್ ಮೇಲೆ. ಕೆಲವೊಂದು ಸಲ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ, ಕೆಲವೊಂದು ಸಲ ಏನೇನು ಓದಬೇಕು ಅಂತ ಸಾಲ್ವ್ ಮಾಡಿದ್ದೀನಿ, ಕ್ವಶನ್ ಪೇಪರ್ನ ಹೆಂಗೆ ಸಾಲ್ವ್ ಮಾಡಬೇಕು ಅದ್ರ ಬಗ್ಗೆನೂ ಎಲ್ಲ ವೀಡಿಯೋಸ್ ಎಲ್ಲ ಇದೆ. ನಿಮಗೆ ಬೇಕು ಅಂದರೆ ನೋಡ್ಕೊಳ್ಳಿ. ನಾನು ಇವತ್ತಿಂದು ಎಪಿಸೋಡಲ್ಲಿ ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನೋ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಈಗ ಎಕ್ಸಾಮ್ ತೊಗೊಂಡಿದ್ದೆ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಪೇಪರ್ 1ಅಲ್ಲಿ 10 ಚಾಪ್ಟರ್ಸ್ ಇದೆ. ಪ್ರತಿಯೊಂದು ಚಾಪ್ಟರ್ ಮೇಲೂ 6 ಕ್ವಶನ್ನ ಕೊಡಬೇಕು, ಈಕ್ವಲ್ ವೇಟೇಜ್ನ ಕೊಡ್ತಾರೆ. ಸೊ ನಿಮಗೆ ಚಾಯ್ಸ್ ಇರುತ್ತೆ. ಒಟ್ಟು 60 ಕ್ವಶನ್ ಇರುತ್ತೆ. 60 ಕ್ವಶನ್ಲಿ ಯು ಆರ್ ಗೋಯಿಂಗ್ ಟು ಅಟೆಂಡ್ ಫಾರ್ 50 ಕ್ವಶನ್ಸ್. ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಒಂದು ಕ್ವಶನ್ಗೆ 2 ಮಾರ್ಕ್ ಇರುತ್ತೆ. ಸೊ ಟೋಟಲಿ 100 ಮಾರ್ಕ್ಸ್ ಇರುತ್ತೆ ಇದರಲ್ಲಿ. ಸೊ ನಾನು ಹಾಗಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಇರ್ಬೋದು, ರೀಡಿಂಗ್ ಕಾಂಪ್ರಿಹೆನ್ಷನ್ ಇರ್ಬೋದು, ಕಮ್ಯುನಿಕೇಷನ್ ಇರ್ಬೋದು, ಹೈಯರ್ ಎಜುಕೇಷನ್ ಇರ್ಬೋದು, ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು, ಲಾಜಿಕಲ್ ರೀಸನಿಂಗ್, ಇದ್ರ ಮೇಲೆಲ್ಲ ಆಲ್ರೆಡಿ ನಾನು ಅಥವಾ ಡೇಟಾ ಇಂಟರ್ಪ್ರಿಟೇಷನ್ ಇರ್ಬೋದು, ಇದ್ರ ಮೇಲೆ ಆಲ್ರೆಡಿ ವೀಡಿಯೋಸ್ನೆಲ್ಲ ನಾನು ಮಾಡಿದ್ದೀನಿ. ನೀವು ನೋಡಿ ಇದನ್ನು ಉಪಯೋಗ ಪಡ್ಕೊಳ್ಳಿ. ಈ ಒಂದು ಐ ಆಮ್ ಕೆಮಿಸ್ಟ್ರಿ ಟೀಚರ್, ಇದೆಲ್ಲ ಹೊಸ ಟಾಪಿಕ್ ಆಗಿರೋದಕ್ಕೋಸ್ಕರ ಹುಡುಗರು ಕೇಳಿದ್ರು ಅನ್ನೋದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಈ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಆಮ್ ಸ್ಪೆಂಡಿಂಗ್ ಲಾಟ್ ಆಫ್ ಟೈಮ್. ನಾನೇ ಎಕ್ಸಾಮ್ ಕೂತ್ಕೊಂಡಂಗೆ ಓದಿ 10 ಪುಸ್ತಕ ಓದಿ 10 ವೀಡಿಯೋ ನೋಡಿ ಸಿಲೆಬಸ್ನ ನೋಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಟ್ಸ್ ನಾಟ್ ಮೈ ಸಬ್ಜೆಕ್ಟ್. ಹಾಗಾಗಿ ನಾನು ಹಾಕಿರುವಂಥ ಎಫರ್ಟ್ ಏನಿದೆಯಲ್ಲ ಅದು ತುಂಬ ಜನಕ್ಕೆ ಮುಟ್ಟಬೇಕು. ಅದು ನಾನು ಮಾಡಿರುವಂಥ ಎಫರ್ಟು ನಿಮಗೋಸ್ಕರ. ಹಾಗಾಗಿ ಅದನ್ನು ನೀವು ಸಾಧ್ಯ ಆದಷ್ಟು ನೋಡಿ ಅದನ್ನು ನೀವು ಶೇರ್ ಮಾಡ್ತಾ ಹೋಗಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಅಕಾರ್ಡಿಂಗ್ ಟು ನಿಮ್ಮ ಸಿಲೆಬಸ್ಸು ರಿಸರ್ಚ್ ಮೆಥಡಾಲಜಿನಲ್ಲಿ ಏನೇನು ಓದಬೇಕು ಅಂತಂದರೆ, ರಿಸರ್ಚ್ ಅಂದರೆ ಅದ್ರ ಮೀನಿಂಗ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಯಾವ ಟೈಪ್ಸ್ ಇದೆ, ರಿಸರ್ಚಲ್ಲಿ ಯಾವ್ಯಾವ ಥರ ಸ್ಟೆಪ್ಸ್ ಇದೆ, ಮೆಥಡ್ಸ್ ಆಫ್ ರಿಸರ್ಚ್ ಏನಿದೆ, ರಿಸರ್ಚ್ ಎಥಿಕ್ಸ್ ಏನಿದೆ, ಅದೇ ಥರ ಪೇಪರು ಮತ್ತು ಆರ್ಟಿಕಲ್ ಅಂದ್ರೇನು, ವರ್ಕ್ಶಾಪು, ಸೆಮಿನಾರು, ಕಾನ್ಫರೆನ್ಸು, ಸಿಂಪೋಸಿಯಮ್ ಅಂದ್ರೇನು, ಅದಕ್ಕಿರೋ ಡಿಫ್ರೆನ್ಸ್ ಏನು, ಥೀಸಿಸ್ ರೈಟಿಂಗ್ ಅಂದ್ರೇನು, ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿರಬೇಕು, ಅದು ಯಾವ ಫಾರ್ಮ್ಯಾಟಲ್ಲಿ ಇರಬೇಕು. ಸೊ ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿದ್ರೆ ಕ್ವಶನ್ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಮೊದಲು ನಾವು ಹೇಳ್ದಂಗೆ ರಿಸರ್ಚ್ ಅಂದರೆ ಏನು. ಸೊ ಇಟ್ಸ್ ಎ ಸರ್ಚ್ ಫಾರ್ ಎ ನಾಲೆಡ್ಜ್, ಎ ರೀಸರ್ಚ್. ಅದೇ ಹೇಳ್ತಾ ಇದ್ದಂಗೆ ಸರ್ಚ್ ಮಾಡ್ತಾ ಇದ್ದೀರಾ, ಇರೋದನ್ನು ಮತ್ತೆ ರಿಸರ್ಚ್ ಮತ್ತೆ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ರಿಸರ್ಚ್ ಅಂತೀವಿ. ಎ ಸರ್ಚ್ ಫಾರ್ ನಾಲೆಡ್ಜ್, ಅದಕ್ಕೆ ನಾವೇನಂತ ಕರಿತೀವಿ, ರಿಸರ್ಚ್ ಅಂತೀವಿ. ಸೊ ಇದನ್ನು ಮಾಡೋದು ಹೇಗಿರಬೇಕು, ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್ ಟು ಎಸ್ಟಾಬ್ಲಿಷ್ ದಿ ಫ್ಯಾಕ್ಟ್ಸ್. ಸೊ ನಾನು ಏನೋ ಒಂದು ಅಬ್ಸರ್ವ್ ಮಾಡಿದ್ದೀನಿ, ಏನೋ ಒಂದು ನನಗೆ ಗೊತ್ತಾಗಿದೆ, ಅದು ನಿಜನಾ ಇಲ್ವಾ ಅಂತ ನಾನು ಪ್ರೂವ್ ಮಾಡಬೇಕು ಅಂದರೆ ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಏನು ಮಾಡಬೇಕು, ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ. ಆ ಫ್ಯಾಕ್ಟ್ಸ್ ನಾನು ಹೇಳ್ತಾ ಇರೋದು ಕರೆಕ್ಟ್ ಅಂತ. ಅದಕ್ಕೆ ನಾವೇನಂತ ಕರಿತೀವಿ, ರಿಸರ್ಚ್ ಅಂತ ಕರಿತೀವಿ. ಇದು ಸಿಸ್ಟಮ್ಯಾಟಿಕ್ ಆಗಿರಬೇಕು, ಲಾಜಿಕಲ್ ಪ್ರೊಸೀಜರ್ ಇರಬೇಕು, ಇನ್ ಆರ್ಡರ್ ಟು ಗೆಟ್ ದಿ ಆನ್ಸರ್ಸ್ ಫಾರ್ ಕ್ವಶನ್. ಈಗ ನನಗೇನೋ ಒಂದು ಕ್ವಶನ್ ಬಂದಿದೆ, ಅದಕ್ಕೆ ಆನ್ಸರ್ನ ಹುಡುಕ್ತಾ ಇದ್ದೀನಿ. ಅದಕ್ಕೆ ಏನು ಮಾಡಬೇಕು, ನಾನು ಆನ್ಸರ್ ಇದೆ ಆಲ್ರೆಡಿ, ಅದನ್ನ ಏನು ಮಾಡಬೇಕು, ನಾನು ರಿಸರ್ಚ್ ಮಾಡಬೇಕು. ಸೊ ಅದಕ್ಕೆ ಆನ್ಸರ್ನ ರಿಸರ್ಚ್ ಮಾಡಬೇಕು. ಅದನ್ನು ಮಾಡಬೇಕು ಅಂತಂದರೆ ನನಗೆ ನನ್ನದೇ ಆದಂಥ ಪ್ರೊಸೀಜರ್ ಇರಬೇಕು, ಅದು ಸಿಸ್ಟಮ್ಯಾಟಿಕ್ ಆಗಿರಬೇಕು, ಲಾಜಿಕಲ್ ಆಗಿರಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ರಿಸರ್ಚ್ ಅಂತ ಕರಿತೀವಿ. ದ ಪ್ರೋಸೆಸ್ ಆಫ್ ಸಾಲ್ವಿಂಗ್ ಪ್ರಾಬ್ಲಮ್ ಆ್ಯಂಡ್ ಫೈಂಡಿಂಗ್ ದಿ ಫ್ಯಾಕ್ಟ್ಸ್ ಇನ್ ಆ್ಯನ್ ಆರ್ಗನೈಸ್ಡ್ ವೇ. ಸೊ ನನಗೆ ಹೇಗೆ ಬೇಕೋ ಹಂಗೆ ಮಾಡೋಕ್ಕಾಗಲ್ಲ. ನನಗೇನೋ ಒಂದು ಕ್ವಶನ್ ಬಂದಿದೆ, ಅದಕ್ಕೆ ಆನ್ಸರ್ ಹುಡುಕ್ತಾ ಇದ್ದೀನಿ, ಸಿಸ್ಟಮ್ಯಾಟಿಕ್ಕಾಗಿ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು. ಅದಕ್ಕೆ ತಂದೆ ಆದಂಥ ಪ್ರೊಸೀಜರ್ ಇರುತ್ತೆ, ಆ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ಆರ್ಗನೈಸ್ಡ್ ವೇನಲ್ಲಿ ನಾನು ಏನು ಮಾಡಬೇಕಾಗತ್ತೆ, ಅದನ್ನು ಸಾಲ್ವ್ ಮಾಡಬೇಕಾಗತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ರಿಸರ್ಚ್ ಅಂತ ಕರಿತೀವಿ. ದ ಪ್ರೋಸೆಸ್ ಆಫ್ ಕಲೆಕ್ಟಿಂಗ್, ಅನಲೈಸಿಂಗ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ದಿ ಡೇಟಾ. ಈಗ ನಾನೇನೋ ಡೇಟಾಗಳನ್ನೆಲ್ಲ ಕಲೆಕ್ಟ್ ಮಾಡಿದ್ದೀನಿ, ಅದನ್ನು ಅನಲೈಸ್ ಮಾಡಬೇಕು ಸಿಸ್ಟಮ್ಯಾಟಿಕ್ಕಾಗಿ. ಫಸ್ಟ್ ಕಲೆಕ್ಷನ್ ಆಗಬೇಕು, ಅನಲೈಸ್ ಆಗಬೇಕು, ಆಮೇಲೆ ಇಂಟರ್ಪ್ರಿಟೇಷನ್ ಆಗಬೇಕು, ಆಮೇಲೆ ನನಗೇನಾಗುತ್ತೆ, ಅದು ಫ್ಯಾಕ್ಟ್ಸ್ ಅಂತ ಹೇಳಿ ನಾನು ಅದನ್ನು ಪ್ರೂವ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ದ ವೇ ವಿ ಆರ್ ಗೋಯಿಂಗ್ ಟು ಡಿಫೈನ್ ದಿ ರಿಸರ್ಚ್ ಅಂತ. ಅದೇ ರಿಸರ್ಚ್ ಅನ್ನೋದನ್ನು ಹೆಂಗೆ ಡಿಫೈನ್ ಮಾಡ್ತೀವಿ ಅಂದರೆ, ಆ್ಯಸ್ ಎ ಕ್ರಿಯೇಷನ್ ಆಫ್ ನ್ಯೂ ನಾಲೆಡ್ಜ್ ಆ್ಯಂಡ್ ಆರ್ ಯೂಸ್ ಆಫ್ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಇನ್ ಎ ನ್ಯೂ ಆರ್ ಕ್ರಿಯೇಟಿವ್ ವೇ ಟು ಜನರೇಟ್ ದಿ ನ್ಯೂ ಕಾನ್ಸೆಪ್ಟ್. ಸೊ ಈಗ ಆಲ್ರೆಡಿ ಇರೋವಂಥ ಕಾನ್ಸೆಪ್ಟನ್ನ ಯೂಸ್ ಮಾಡ್ಕೋಬೋದು ನಾನು, ಎಕ್ಸ್ಟೆನ್ಷನ್ ಆಫ್ ದಟ್ ಐ ಕ್ಯಾನ್ ಡೂ ಇಟ್, ಅಥವಾ ಹೊಸದಾಗಿ ನಾನು ಮಾಡ್ಬೋದು. ಸೊ ಅದನ್ನು ನನಗೆ ಗೊತ್ತಿರೋವಂಥ ವಿಚಾರಕ್ಕೆ ಗೊತ್ತಿಲ್ಲದಿರೋವಂಥ ವಿಚಾರನ ಲಿಂಕ್ ಮಾಡಿ ಹೊಸ ಕಾನ್ಸೆಪ್ಟನ್ನ ಜನ್ರೇಟ್ ಮಾಡ್ತೀನಲ್ಲ ನಾನು, ಅದಕ್ಕೆ ನಾನು ಏನಂತ ಕರಿತೀನಿ, ರಿಸರ್ಚ್ ಅಂತ ಕರಿತೀನಿ.
ಹಾಗಾದರೆ ನೇಚರ್ ಆಫ್ ರಿಸರ್ಚ್ ಹೇಗಾಗಿರಬೇಕು, ಅದನ್ನು ಹೇಗೆ ಮಾಡಬೇಕು ನಾವು ಅಂದರೆ ಸಿಸ್ಟಮ್ಯಾಟಿಕ್ ಆಗಿರಬೇಕು, ಸೈಂಟಿಫಿಕ್ ಆಗಿರಬೇಕು, ವೆರಿಫೈಬಲ್ ಆಗಿರಬೇಕು, ಇನ್ಕ್ರಿಮೆಂಟಲ್ ಆಗಿರಬೇಕು. ಸೈಂಟಿಫಿಕ್ ಅಂದರೆ ಸುಮ್ಮನೆ ವೇಗಾಗಿ ಏನೇನೋ ಮಾಡೋದಲ್ಲ, ಅದಕ್ಕೆ ನಿಜಾನ ಸುಳ್ಳ ಅಂತ ನಾನು ಏನು ಮಾಡಬೇಕಾಗತ್ತೆ, ಪ್ರೂವ್ ಮಾಡಬೇಕಾಗತ್ತೆ. ಅದಕ್ಕೆ ಸಿಸ್ಟಮ್ಯಾಟಿಕ್ಕಾಗಿ ಸೈಂಟಿಫಿಕ್ಕಾಗಿ ನಾನು ಏನು ಮಾಡಬೇಕಾಗತ್ತೆ, ಹ್ಯಾವ್ ಟು ಥಿಂಕ್, ಯೋಚನೆ ಮಾಡಬೇಕು. ಈ ಕರೋನಾ ವೈರಸ್ ಎಲ್ಲ ಕಡೆಗೂ ಹಬ್ಬಿದೆ. ಸೊ ಟೆಂಪ್ರೇಚರ್ ಜಾಸ್ತಿ ಇದ್ದಿದ್ದ ಕಡೆಗೆ ಕರೋನಾ ವೈರಸ್ಸು ಸ್ಪ್ರೆಡ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಅದು ಸೈಂಟಿಫಿಕ್ಕಾ ಇಲ್ಲ, ಹ್ಯಾವ್ ಟು ಅನಲೈಸ್ ಸೈಂಟಿಫಿಕ್ ಆಗಿದೆಯಾ ಇಲ್ವಾ ಅಂತ. ಸೊ ಸೈಂಟಿಫಿಕ್ ಅಲ್ಲ ಅದು, ಯಾಕೆಂದರೆ ಬೇರೆ ಬೇರೆ ಯಾವ್ಯಾವ ಕಂಟ್ರಿಗಳಲ್ಲಿ ಬಂದಿದೆ ಅಲ್ಲೆಲ್ಲ ಆಲ್ರೆಡಿ ಟೆಂಪ್ರೇಚರ್ ಜಾಸ್ತಿ ಇದೆ. ಟೆಂಪ್ರೇಚರ್ ಜಾಸ್ತಿ ಇರೋ ಕಂಟ್ರಿಗಳಲ್ಲೂ ಇನ್ಕ್ರೀಸ್ ಆಗಿದೆ ಅಂದರೆ ಆಟೋಮೆಟಿಕಲಿ ಆ ಟೆಂಪ್ರೇಚರ್ಗೂ ಆ ಕರೋನಾ ವೈರಸ್ಗೂ ಪ್ರಿವೆನ್ಷನ್ಗೂ ದೆರ್ ಇಸ್ ನೋ ಕನೆಕ್ಷನ್. ಸೊ ಹಾಗಾಗಿ ಅದು ಸೈಂಟಿಫಿಕ್ ಅಲ್ಲ. ಸೊ ಹ್ಯಾವ್ ಟು ಬಿಫೋರ್ ಐ ಸ್ಟಾರ್ಟ್ ಮೈ ರಿಸರ್ಚ್ ಹ್ಯಾವ್ ಟು ಥಿಂಕ್ ಓವರ್ ಅದು ಕರೆಕ್ಟಾ ಇಲ್ವಾ ಅಂತ. ಆಮೇಲೆ ಏನು ಮಾಡ್ತೀವಲ್ಲ ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ನಾನು ಮಾಡಬೇಕಾಗತ್ತೆ. ಫಸ್ಟು ಏನಿದೆಯಲ್ಲ ಡೇಟಾ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಕಲೆಕ್ಟ್ ಮಾಡ್ಕೊಂಡಿದ್ದನ್ನು ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ನನಗೆ ಆರ್ಗನೈಸ್ ಫಾರ್ಮಲ್ಲಿ ಅದನ್ನು ಆರ್ಗನೈಸ್ ಮಾಡಿಕೊಂಡು ಸಿಸ್ಟಮ್ಯಾಟಿಕ್ಕಾಗಿ ನಾನು ಅದನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಈಗ 10ನೇದು ಮತ್ತು 1ನೇದು ಫ್ಯಾಕ್ಟ್ ಇದೆ ಅಂದರೆ ಒಂದಾದಮೇಲೆ ನಾನು 10ಕ್ಕೆ ಬರಬೇಕು. ಡೈರೆಕ್ಟಾಗಿ 10ಕ್ಕೆ ಹೋಗಿ 12ಕ್ಕೆ ಹೋಗಿ 15ಕ್ಕೆ ಹೋಗಿ ಹೇಗೋ ಮಾಡ್ತಾ ಹೋದ್ರಾಗಲ್ಲ. ಸಿಸ್ಟಮ್ಯಾಟಿಕ್ಕಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾನು ಮಾಡ್ತಾ ಹೋಗಬೇಕಾಗತ್ತೆ. ಎರಡನೇದು ವೆರಿಫೈಯಬಲ್. ಈಗ ನಾನು ಮಾಡಿದ ಕೆಲಸನ ನಾನೀಗ ಹೇಳಿದ್ದೀನಿ, ಈ ಥರ ಕೆಲಸ ಮಾಡಿದ್ದೀನಿ, ದಿಸ್ ಇಸ್ ಕರೆಕ್ಟ್ ಅಂತ ಹೇಳ್ತಾ ಇದ್ದೀನಿ. ಅದನ್ನು ನಾನು ಬೇರೆಯವರು ಅದೇ ಥರ ಮಾಡಿದ್ರೆ ಅವ್ರಿಗೆ ಅದೇ ರಿಸಲ್ಟ್ ಬರಬೇಕು. ಸೊ ಮತ್ತೆ ಮತ್ತೆ ಅದೇ ಎಕ್ಸ್ಪೆರಿಮೆಂಟ್ನ ಅವರು ರಿಪೀಟ್ ಮಾಡಿದ್ರೆ ಸೇಮ್ ರಿಸಲ್ಟ್ಸ್ ಅವ್ರಿಗೂ ಬರಬೇಕು. ಅಥವಾ ನಂದೇನು ಡೇಟಾ ಕಲೆಕ್ಷನ್ ಇದೆಯಲ್ಲ ಆ ಡೇಟಾ ಕಲೆಕ್ಷನ್ ಅವ್ರಿಗೂ ಕೊಟ್ಟರು ಆ ರಿಸಲ್ಟ್ ಏನಾಗಬೇಕು, ಒಂದೇ ಥರ ಬರಬೇಕು, ವೆರಿಫೈಬಲ್ ಆಗಬೇಕು. ಸೊ ನಾನು ಮಾಡ್ತಾ ಇರೋವಂಥದ್ದು ನಾನು ಮಾಡ್ದಲ್ಲ ಹೇಳ್ತಾರೆ, ಇನ್ನು 10 ಜನ ಮಾಡಿದ್ರು ಅದೇ ಆನ್ಸರ್ ಬರಬೇಕು, ಅದೇ ರಿಸಲ್ಟ್ ಬರಬೇಕು. ಅಂಥ ರಿಸರ್ಚ್ಗೆ ನಾವೇನಂತ ಕರಿತೀವಿ, ವೆರಿಫೈಬಲ್ ರಿಸರ್ಚ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ಕ್ರಿಮೆಂಟಲ್. ಈಗ 3 ತಿಂಗಳಾದಮೇಲೆ ಒಂದು ರಿಪೋರ್ಟ್ ಕೊಡ್ತೀವಿ. ಸೊ 6 ತಿಂಗಳಾದಮೇಲೆ ಇನ್ನೊಂದು ರಿಪೋರ್ಟ್ ಕೊಡ್ತೀವಿ. ಆ 3 ತಿಂಗಳಲ್ಲಿ ಏನಾಗಿರುತ್ತಲ್ಲ ಅದಕ್ಕಿಂತ ಏನಾಗಿರಬೇಕು, 6 ತಿಂಗಳಲ್ಲಿ ಏನಾಗಿರಬೇಕು, ಅಲ್ಲಿ ಇನ್ಕ್ರಿಮೆಂಟ್ ಆಗಿರಬೇಕು. ನಾವು ಮಾಡ್ತಾ ಇರೋಂಥ ವರ್ಕ್ಗೆ ಪ್ರೋಗ್ರೆಸ್ ಆಗಿರಬೇಕು. ಸೊ ಇಷ್ಟೆಲ್ಲ ಇದ್ದರೆ ಇದು ನೇಚರ್ ಆಫ್ ದಿ ರಿಸರ್ಚ್ ಆಗುತ್ತೆ. ಟೈಪ್ಸ್ ಆಫ್ ರಿಸರ್ಚ್ ಅಂದರೆ ಎಷ್ಟೊಂದು ಟೈಪ್ ಆಫ್ ರಿಸರ್ಚ್ ಇದೆ. ಕ್ವಾಂಟಿಟೇಟಿವ್ ಅಂತಾರೆ, ಕ್ವಾಲಿಟೇಟಿವ್ ಅಂತ ಹೇಳ್ತಾರೆ, ಆಮೇಲೆ ಬೇರೆ ಬೇರೆ ಥರ ಹೇಳ್ತಾರೆ. ಬಟ್ ಜನರಲಿ ನಾವು ಹೇಳೋದಿದ್ರೆ ಎಕ್ಸ್ಪೆರಿಮೆಂಟೇಷನ್ ಮಾಡೋದು. ಎಕ್ಸ್ಪೆರಿಮೆಂಟೇಷನ್ ಹೇಗೆ ಮಾಡ್ತೀವಿ ಅಂತಂದರೆ ಅಲ್ಲೇನಾಗುತ್ತೆ ಅಂತಂದರೆ ನಾವೇನು ಮಾಡಬೇಕು ಅಂತಂದರೆ ಎಕ್ಸ್ಪೆರಿಮೆಂಟೇಷನ್ ಮಾಡೋದು ಹೇಗೆ ಅಂತಂದರೆ ವಿತ್ ಅ ಕಂಟ್ರೋಲ್ಡ್ ಎನ್ವೈರ್ಮೆಂಟ್. ನಾನು ಲ್ಯಾಬಲ್ಲಿ ಮಾಡೋ ಅಂಥದ್ದು ಅದಕ್ಕೆ ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ಇರುತ್ತೆ. ಸೊ ಅಂಥದಕ್ಕೆ ನಾನು ಏನಂತ ಕರಿತೀನಿ, ಎಕ್ಸ್ಪೆರಿಮೆಂಟೇಷನ್ ಮೆಥಡ್ ಅಂತ ಕರಿತೀನಿ. ಇಲ್ಲಾಂದರೆ ಅಬ್ಸರ್ವೇಷನ್. ನಾನು ಏನು ಮಾಡಬೇಕಾಗತ್ತೆ, ಅಬ್ಸರ್ವ್ ಮಾಡಬೇಕಾಗುತ್ತೆ. ಈಗ ಡೇಟಾ ಕಲೆಕ್ಟ್ ಮಾಡಿದೆ, ಒಂದು 100 ಡೇಟಾ ಕಲೆಕ್ಟ್ ಮಾಡಿದೆ. ಈಗ ಯಾರಿಗೋ ಒಬ್ಬರಿಗೆ ಸ್ಟ್ರೆಸ್ಸು ಮತ್ತು ಹೈಪರ್ ಟೆನ್ಷನ್ ದೇ ಆರ್ ಇಂಟರ್ ರಿಲೇಟೆಡ್ ಅಂತ ಅಂದ್ಕೊಳ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಸೊ ಸ್ಟ್ರೆಸ್ಸು ಜಾಸ್ತಿ ಇದ್ದಾಗ BP ಹೈಪರ್ ಟೆನ್ಷನು ಜಾಸ್ತಿ ಆಗ್ತಾ ಹೋಗುತ್ತೆ, BP ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಸೊ ಹಾಗಾಗಿ ನಾನು ಏನು ಮಾಡಬೇಕಾಗತ್ತೆ, ಒಂದಷ್ಟು ಜನ ಯಾರ್ಯಾರಿಗೆ BP ಇದೆಯಲ್ಲ ಅಂಥ ಜನಗಳದ್ದೆಲ್ಲನೂ ಡೇಟಾ ತೊಗೋಬೇಕಾಗತ್ತೆ. ಅವ್ರಿಗೆ ಸ್ಟ್ರೆಸ್ ಇದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡಬೇಕಾಗತ್ತೆ. ಸೊ ಚೆಕ್ ಮಾಡಿಕೊಂಡು ಅದನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಹೌದಾ ಇಲ್ವಾ, ಯಾಕೆ ಆಗ್ತಾ ಇದೆ, ಏನಾಗ್ತಾ ಇದೆ ಅದನ್ನು ನಾನು ಅಬ್ಸರ್ವ್ ಮಾಡಬೇಕಾಗತ್ತೆ. ಆ ಥರದ್ದಿದ್ದರೆ ಅಬ್ಸರ್ವೇಷನ್ ಅಂತ ಹೇಳ್ತಾರೆ. ಇನ್ನೊಂದು ಎಕ್ಸ್ಪೋಸ್ಟು ಫ್ಯಾಕ್ಟೋ ಅಂತ ಹೇಳ್ತಾರೆ. ಅಂದರೆ ಏನಾಗುತ್ತೆ, ಯಾವುದೋ ಒಂದು ವಿಚಾರ ಇದೆ, ಅದು ತಪ್ಪು ಅಂತ ನಾನೇನು ಮಾಡಬೇಕು, ಪ್ರೂವ್ ಮಾಡಬೇಕಾಗತ್ತೆ. ಸೊ ಅಂಥ ಎಕ್ಸ್ಪೆರಿಮೆಂಟ್ಗೆ, ಅಂಥ ಟೈಪ್ ಆಫ್ ರಿಸರ್ಚ್ಗೆ ನಾನು ಏನಂತ ಕರಿತೀನಿ, ಪೋಸ್ಟ್ ಫ್ಯಾಕ್ಟೋ ಅಂತ ಹೇಳ್ತೀನಿ. ಎಕ್ಸ್ ಅಂದರೆ ಹಳೇದಾಗೋಗಿದೆ, ಪೋಸ್ಟ್ ಈಗ ನನಗೆ ಹಳೇದನ್ನ ಇಟ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ, ರಿಸಲ್ಟ್ನ ತೊಗೊಂಡು ಫ್ಯಾಕ್ಟ್ಸ್ನ ನಾನೇನು ಮಾಡಿದ್ದೀನಿ, ಕಲೆಕ್ಟ್ ಮಾಡಿದ್ದೀನಿ, ಅದು ಪೋಸ್ಟ್ ಆಗಿದೆ. ಸೊ ಹಾಗಾಗಿ ಇದನ್ನು ಎಕ್ಸ್ಪೋಸ್ಟೋ ಫ್ಯಾಕ್ಟೋ ಅಂತ ಕರೀತಾರೆ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಸರ್ಚ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ತಿಳ್ಕೊತಾ ಇರಬೇಕಾಗತ್ತೆ. ಆಬ್ಜೆಕ್ಟಿವ್ ಆಫ್ ದಿ ರಿಸರ್ಚ್ ಏನು, ಯಾಕೆ ಮಾಡಬೇಕು ನಾವು ರಿಸರ್ಚ್ನ ಅಂದರೆ ಟು ಅಚೀವ್ ದಿ ನ್ಯೂ ಇನ್ಸೈಟ್. ಸೊ ಈಗ ನಂತರ ಏನೋ ಒಂದು ವಿಚಾರ ಇದೆ, ಆ ವಿಚಾರ ಕರೆಕ್ಟಾಗಿ ತಪ್ಪ, ಕರೆಕ್ಟಾಗಿದ್ದರೆ ಎಷ್ಟು % ಕರೆಕ್ಟು ಅದನ್ನು ನಾನು ತಿಳ್ಕೊಬೇಕಲ್ಲ, ಅಚೀವ್ ಮಾಡ್ಕೋಬೇಕಲ್ಲ, ಅದು ಆಬ್ಜೆಕ್ಟಿವ್ ಆಗಿರುತ್ತೆ. ಡೆವಲಪ್ ಎ ನ್ಯೂ ಥಿಯರಿ. ಸೊ ನನಗೀಗ ಏನು ಮಾಡಿದ್ದೀನಿ, ಒಂದಷ್ಟು ಡೇಟಾಗಳನ್ನ ತೊಗೊಂಡಿದ್ದೀನಿ, ಡೇಟಾಗಳನ್ನ ಕಲೆಕ್ಟ್ ಮಾಡಿಕೊಂಡು ನಾನು ಕಲೆಕ್ಟ್ ಮಾಡಿದ್ದೀನಿ, ಇಂಟರ್ಪ್ರಿಟ್ ಮಾಡಿದ್ಮೇಲೆ ನನಗೇನೋ ಒಂದು ಐಡಿಯಾ ಬರುತ್ತೆ. ಆ ಐಡಿಯಾ ನಾನು ಏನು ಮಾಡಬೇಕು, ಡೆವಲಪ್ ಮಾಡಬೇಕು ಆ್ಯಸ್ ಎ ಥಿಯರಿ. ಸೊ ಡೆವಲಪ್ ಎ ನ್ಯೂ ಥಿಯರಿ. ಹೌದಪ್ಪ ಈ ಥರನೇ. ಈಗ ಹೈಪರ್ ಟೆನ್ಷನು ಮತ್ತು ಸ್ಟ್ರೆಸ್ಸು ದೇ ಆರ್ ಇಂಟರ್ ರಿಲೇಟೆಡ್ ಅಂತ ನಾನು ಹೇಳಿದೆ. ಸ್ಟ್ರೆಸ್ ಜಾಸ್ತಿ ಇದ್ದಾಗ ಹೈಪರ್ ಟೆನ್ಷನು ಜಾಸ್ತಿ ಆಗುತ್ತೆ ಅಂತ ನನ್ನ ಥೀಸಿಸಲ್ಲಿ, ನಂದು ಥಿಯರಿನಲ್ಲಿ ಗೊತ್ತಾಯಿತು ಅಂತ, ನಂದು ಡೇಟಾ ಕಲೆಕ್ಷನಲ್ಲಿ ಇಂಟರ್ಪ್ರಿಟೇಷನ್ ನನಗೆ ಗೊತ್ತಾಯಿತು ಅಂತಂದರೆ ನಾನು ಹೇಳ್ತೀನಿ. ಸೊ ಸ್ಟ್ರೆಸ್ ಜಾಸ್ತಿ ಇದ್ದರೆ ಹೈಪರ್ ಟೆನ್ಷನ್ ಆಗುತ್ತೆ. ಹೈಪರ್ ಟೆನ್ಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೆಸ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ದಟ್ಸ್ ಎ ಥಿಯರಿ. ಅದನ್ನು ಏನು ಮಾಡ್ತೀನಿ, ನಾನು ಡೇಟಾ ಕಲೆಕ್ಟ್ ಮಾಡಿರೋದೇನೋ ಇಡೀ ಪ್ರಪಂಚದಲ್ಲಿ ಯಾರ್ಯಾರಿಗೆ ಹೈಪರ್ ಟೆನ್ಷನ್ ಇದೆಯೋ ಅವ್ರದ್ದು ಎಲ್ಲನೂ, ಯಾರ್ಯಾರು BP ಜಾಸ್ತಿ ಇದೆಯಲ್ಲ ಅವ್ರನ್ನೆಲ್ಲನೂ ನಾನು
ತೊಗೊಂಡು ನಾನೇನು ಮಾಡೋಕ್ಕಾಗತ್ತೆ, ಡೇಟಾ ಕಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಜನನ ಅಷ್ಟೇ ತೊಗೊಂಡಿರ್ತೀನಿ, ಅದಕ್ಕೆ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ, ಮುಂದೆ ಹೇಳ್ತೀನಿ ಅದನ್ನು. ಸೊ ಪಾರ್ಟ್ ಆಫ್ ಇಟ್ ತೊಗೊಂಡು ನಾನು ಅದು ಮಾಡ್ಕೊಂಡು ಅದನ್ನೇನು ಮಾಡ್ತೀನಿ, ಅದನ್ನು ಜನರಲೈಸ್ ಮಾಡ್ತಾ ಹೋಗ್ತೀನಿ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಜನರಲೈಸೇಷನ್ ಆಫ್ ದಿ ಪ್ರಿನ್ಸಿಪಲ್. ಆಮೇಲೆ ಟು ಡಿಟರ್ಮೈನ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ 2 ವೇರಿಯೇಬಲ್ಸ್. ಯೂಶಲಿ ನನಗೆ 2 ವೇರಿಯೇಬಲ್ಸ್ನ ತೊಗೊಂಡು ಅವೆರಡರ ಮಧ್ಯೆ ಏನು ರಿಲೇಷನ್ಶಿಪ್ ಇದೆ ಅಂತ ಆ ರಿಲೇಷನ್ಶಿಪ್ನ ನಾನು ಏನು ಮಾಡ್ತೀನಿ, ಜನ್ರೇಟ್ ಮಾಡೋಕ್ಕೆ ಹೋಗ್ತೀನಿ, ಡಿಟರ್ಮೈನ್ ಮಾಡೋಕ್ಕೆ ಹೋಗ್ತೀನಲ್ಲ, ದಟ್ ಇಸ್ ಆಬ್ಜೆಕ್ಟಿವ್ ಆಫ್ ದಿ ರಿಸರ್ಚ್. ಫಾರ್ ಎಕ್ಸಾಂಪಲು, ವೆಯ್ಟು ಮತ್ತು ಲೇಸಿನೆಸ್. ತುಂಬ ದಪ್ಪಕ್ಕಿರೋರಿಗೆ ಲೇಸಿನೆಸ್ ಇದೆ ಅಂತ ಅಂದ್ಕೊಳ್ತೀನಿ ಅಂತ ಇಟ್ಕೊಳ್ಳೋಣ. ಅದು ನಂದು ಒಂದು ಐಡಿಯಾ ಇದೆ ಅಂತ ಇಟ್ಕೊಳ್ಳೋಣ. ಸೊ ಅದಕ್ಕೆ ನಾನು ಏನು ಮಾಡಬೇಕು, ಈಗ ಯಾರು ದಪ್ಪಕ್ಕಿದ್ದಾರಲ್ಲ ಅವ್ರದ್ದೆಲ್ಲನೂ ಕೇಸ್ ಹಿಸ್ಟ್ರಿಗಳನ್ನ ತೊಗೋಬೇಕಾಗತ್ತೆ, ಅವ್ರದ್ದೆಲ್ಲ ಡೀಟೇಲ್ಸ್ನ ತೊಗೋಬೇಕಾಗತ್ತೆ. ಅವ್ರು ಲೇಸಿ ಆಗಿದ್ದಾರಾ ಇಲ್ವಾ ಅಂತ ನಾನು ಚೆಕ್ ಮಾಡಬೇಕಾಗತ್ತೆ. ಚೆಕ್ ಮಾಡಿದಾಗ ಅದು ಪಾಸಿಟಿವ್ ಆದರೂ ಬರ್ಬೋದು, ಇಲ್ಲ ಅಂದರೆ ಅದು ನೆಗೆಟಿವ್ ಆದರೂ ಆಗ್ಬೋದು. ಸೊ ನಾನು ಏನು ಮಾಡಬೇಕಾಗತ್ತೆ, ಡೇಟಾ ಕಲೆಕ್ಟ್ ಮಾಡಬೇಕಾಗುತ್ತೆ. ಒಂದು 1000 ಜನದ್ದು ಏನು ಮಾಡಬೇಕಾಗತ್ತೆ, ನಾನು ತುಂಬ ದಪ್ಪಕ್ಕಿರೋರು ಅವ್ರದ್ದು ಇನ್ಫಾರ್ಮೇಷನ್ನ ತೊಗೊಂಡು ಅವ್ರು ಲೇಸಿ ಇದ್ದಾರಾ ಇಲ್ವಾ ಅಂತ ನಾನು ಚೆಕ್ ಮಾಡಬೇಕಾಗತ್ತೆ. ಸೊ 1000 ಜನದಲ್ಲಿ ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಅನ್ನೋದ್ರ ಮೇಲೆ ನಾನು ಮಾಡಬೇಕಾಗತ್ತೆ. ಆ ಥರ ಮಾಡ್ಬೋದು. ಅಥವಾ ಈಗ ಆಲ್ರೆಡಿ ಯಾರೋ ಏನು ಮಾಡಿದ್ದಾರೆ, ಲೇಸಿನೆಸ್ ಮತ್ತು ವೆಯ್ಟ್, ತುಂಬ ದಪ್ಪಕ್ಕಿರೋರು ಲೇಸಿ ಆಗಿದ್ದಾರೆ ಅಂತ ಸಂಬಡಿ ಹ್ಯಾಸ್ ಆಲ್ರೆಡಿ ಪ್ರೂವ್ಡ್. ಅದನ್ನು ನಾನು ಇಲ್ಲ, ಅದು ತಪ್ಪು ಅಂತ ನಾನು ಹೇಳಬೇಕು ಅಂತಂದರೆ, ಸೊ ನಾನು ಏನು ಮಾಡಬೇಕಾಗತ್ತೆ, ತಿರ್ಗಾ ಹೇಗೆ ದಪ್ಪಕ್ಕಿರೋರನ್ನ ತೊಗೊಂಡು ಅವ್ರು ಲೇಸಿ ಆಗಿಲ್ಲ ಅನ್ನೋದಕ್ಕೆ ನಾನು ಪ್ರೂವ್ ಮಾಡೋದಕ್ಕೆ ಮತ್ತೆ ಡೇಟಾಗಳನ್ನ ನಾನು ಕಲೆಕ್ಟ್ ಮಾಡಬೇಕಾಗತ್ತೆ. ಸೊ ಅದನ್ನು ಜನರಲೈಸ್ ಮಾಡಿ ಅವೆರಡರ ಮಧ್ಯೆ ಏನು ರಿಲೇಷನ್ಶಿಪ್ ಇದೆ, ಇದೆಯಾ ಇಲ್ವಾ ಅಂತ ನಾನು ಪ್ರೂವ್ ಮಾಡಬೇಕು. ದಟ್ಸ್ ಆಬ್ಜೆಕ್ಟಿವ್ ರಿಸರ್ಚ್. ಅಗೇನ್ ಟೈಪ್ಸ್ ಆಫ್ ವೇರಿಯೇಬಲ್ಸ್. ನಾನು ಮುಂಚೆನೇ ಹೇಳಿದಂಗೆ ನಮ್ದು ಏನೋ ಒಂದು ರಿಸರ್ಚ್ ಮಾಡ್ತೀನಿ ಅಂತಂದರೆ ಯಾವುದೋ ಪ್ಯಾರಾಮೀಟರ್ಗಳನ್ನ ಇಟ್ಕೊಂಡು ಅದನ್ನು ನಾನು ಅವೆರಡರ ಮಧ್ಯೆ ಏನು ಸಂಬಂಧ ಇದೆ ಅಂತ ಹೇಳ್ತೀನಿ. ವೆಯ್ಟ್ ಇರ್ಬೋದು ಅಥವಾ ಲೇಸಿನೆಸ್ ಇರ್ಬೋದು. ನಾನು ಕರೋನಾ ಮತ್ತು ಏನೋ ಎಲ್ಲರೂ ಹೇಳ್ತಿದ್ದಾರೆ, ಬೆಳ್ಳುಳ್ಳಿ ತಿನ್ನೋದ್ರಿಂದ ಕರೋನಾ ವೈರಸ್ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಅದು ನಿಜನಾ ಇಲ್ವಾ ನನಗೆ ಗೊತ್ತಿಲ್ಲ. ಸೊ ಬೆಳ್ಳುಳ್ಳಿ ಮತ್ತು ನನ್ನ ಕರೋನಾ ವೈರಸ್ ಇದೆಯಲ್ಲ, ದೋಸ್ 2 ಆರ್ ವೇರಿಯೇಬಲ್ಸ್. ಅಂಥದಕ್ಕೆ ನಾನು ಏನಂತ ಕರಿತೀನಿ, ವೇರಿಯೇಬಲ್ಸ್ ಅಂತ ಕರಿತೀನಿ. ಆದರೆ ಎಷ್ಟೊಂದು ಟೈಪ್ಸ್ ಆಫ್ ವೇರಿಯೇಬಲ್ಸ್ ಇರ್ತವೆ. ಒಂದು ಕಾನ್ಸ್ಟೆಂಟ್. ಅವೆರಡರ ಮಧ್ಯೆ ನಾನು ಏನಂತ ಹೇಳ್ತೀನಿ, ಅವೆರಡರ ಮಧ್ಯೆ ಏನೂ ಸಂಬಂಧ ಇಲ್ಲ ಅಂದ್ಕೊಂಡು ನಾನು ನನ್ನ ರಿಸರ್ಚ್ನ ಸ್ಟಾರ್ಟ್ ಮಾಡ್ತೀನಿ. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಕಾನ್ಸ್ಟೆಂಟ್ ವೇರಿಯೇಬಲ್ ಅಂತ ಹೇಳ್ತಾರೆ. ಆ ವೇರಿಯೇಬಲಲ್ಲಿ ಏನು ಅಂತಂದರೆ 2 ಥರ ಇದೆ, ಡಿಪೆಂಡೆಂಟ್ ಇರ್ಬೋದು, ಇಲ್ಲಾಂದರೆ ಇಂಡಿಪೆಂಡೆಂಟ್ ಇರ್ಬೋದು. ಆ ವೇರಿಯೇಬಲಲ್ಲಿ ಏನು ಅಂತಂದರೆ ಅವೆರಡರ ಮಧ್ಯೆ ರಿಲೇಷನ್ಶಿಪ್ ಇದೆ. ಒಂದು ಜಾಸ್ತಿ ಆಯಿತು ಅಂದರೆ ಇನ್ನೊಂದು ಕಡಿಮೆ ಆಗುತ್ತೆ, ಇನ್ನೊಂದು ಕಡಿಮೆ ಆಯಿತು ಅಂದರೆ ಇನ್ನೊಂದು ಜಾಸ್ತಿ ಆಗುತ್ತೆ. ಸೊ ಅಂಥದ್ದನ್ನು ಹೇಳ್ತೀನಲ್ಲ, ಅದಕ್ಕೆ ನಾನು ಏನಂತ ಕರಿತೀನಿ, ವೇರಿಯೇಬಲ್ ಅಂತ ಕರಿತೀನಿ. ನೆಕ್ಸ್ಟು ಡಿಪೆಂಡೆಂಟು ಇರ್ಬೋದು. ಅಂದರೆ ಈಗ ನಾನು ಏನು ಫ್ಯಾಕ್ಟ್ರಿ ತೊಗೊಂಡಿದ್ದೀನೋ ಆ ಫ್ಯಾಕ್ಟ್ರಿಗೆ ಅದು ಸಂಬಂಧಪಟ್ಟಿರ್ಬೋದು, ಪಡೆದಲ್ಲೇ ಇರ್ಬೋದು. ಸೊ ಪಟ್ಟಿದೆ ಅಂದರೆ ಡಿಪೆಂಡೆಂಟ್ ಅಂತ ಹೇಳ್ತೀನಿ, ಪಡಲಿಲ್ಲ ಅಂದರೆ ಇಂಡಿಪೆಂಡೆಂಟ್ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಬರೋದು ಅಂತ ಇಟ್ಕೊಳ್ಳೋಣ. ಸೊ ನಾನೇನು ಹೇಳ್ತೀನಿ, ಇಂತಿಂದ ಕಂಟಿನ್ಯೂಸ್ ಆಗಿ ಓದ್ಕೊಂಡು ಬಂದಿದ್ರೆ ಯಾವಾಗ ಹುಡುಗರು ಅಂದರೆ ಅಪ್ ಟು ಡೇಟ್ ಇದ್ದರೆ ಎವ್ರಿ ಡೇ ಇಫ್ ದೇ ಆರ್ ರೀಡಿಂಗ್ ದೇ ಗೋಯಿಂಗ್ ಟು ಗೆಟ್ ಎ ಗುಡ್ ಮಾರ್ಕ್ಸ್ ಅಂತ ಹೇಳ್ತೀನಿ. ಸೊ ನಂದು ಅದು ಒಂದು ಐಡಿಯಾ ಇದೆ. ಸೊ ಅಂದ್ರೇನು, ನಿದ್ರೆ ಅಥವಾ ಅಪ್ ಟು ಡೇಟಾಗಿ ಓದಿರೋ ಅಂಥದ್ದು ಮತ್ತು ಮಾರ್ಕ್ಸ್ ತೊಗೊಳ್ಳೋವಂಥದ್ದು, ಅವೆರಡೂ ಒಂದಕ್ಕೊಂದು ಹೆಂಗೆ ಡಿಪೆಂಡೆಂಟ್ ಆಗಿದೆ ಅದನ್ನು ಕಂಡುಹಿಡ್ತೀನಿ. ಇನ್ನೊಂದು ಫ್ಯಾಕ್ಟರ್ ಇದೆ, ಮಾರ್ಕ್ಸು ಮತ್ತು ಅವ್ರ ಊಟ. ಅದು ರಿಲೇಷನ್ ಇರ್ಬೋದು, ಇಲ್ದಲೇ ಇರ್ಬೋದು. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಇಂಡಿಪೆಂಡೆಂಟ್ ಅಂತ ಕರಿತೀನಿ. ಕೆಲವು ಸಲ ಏನಾಗುತ್ತೆ ಅಂತಂದರೆ ಎಕ್ಸ್ಟ್ರಾಟಿನಿಯಸ್ ಅಂತ ಹೇಳ್ತಾರೆ. ಸೊ ಹುಡುಗರು ತುಂಬ ಚೆನ್ನಾಗಿ ಓದಿರ್ತಾರೆ, ಅಪ್ ಟು ಡೇಟ್ ಇರ್ತಾರೆ, ಎಲ್ಲ ಮಾಡಿರ್ತಾರೆ. ಆದರೆ ಎಕ್ಸಾಮ್ ದಿವಸಕ್ಕೆ ಅವ್ನಿಗೆ ಜ್ವರ ಬರ್ಬೋದು, ಅಥವಾ ಅವ್ನು ಕೂತ್ಕೊಳ್ಳೋ ಜಾಗ ಸರಿ ಇಲ್ದಲೇ ಇರ್ಬೋದು, ತುಂಬ ಜೋರಾಗಿ ಫ್ಯಾನ್ ಆಗ್ತಾ ಇರ್ಬೋದು, ತುಂಬ ಬಿಸಿಲು ಬೀಳ್ತಾ ಇರ್ಬೋದು. ಸೊ ಈ ಥರ ಫ್ಯಾಕ್ಟರ್ ಇರುತ್ತಲ್ಲ, ಅಥವಾ ಅವ್ನಿಗೆ ಎಮೋಷ್ನಲಿ ಅವತ್ತೇನೋ ಅವನು ಡಿಪ್ರೆಸ್ ಆಗಿರ್ಬೋದು, ಅವಾಗ ಸರಿಯಾಗಿ ಆನ್ಸರ್ ಮಾಡೋಕ್ಕಾಗ್ದಲೇ ಇರ್ಬೋದು, ಅವಾಗ ಅವನಿಗೆ ಒಳ್ಳೆ ಮಾರ್ಕ್ಸ್ ಬರ್ದಲೇ ಇರ್ಬೋದು. ಸೊ ಅಂಥದಕ್ಕೆ ನಾನು ಏನಂತ ಕರಿತೀನಿ, ಎಕ್ಸ್ಟ್ರಾಷನಸ್ ಅಂತ ಹೇಳ್ತೀವಿ. ಎಮೋಷ್ನಲ್ ಇರ್ಬೋದು, ಅಥವಾ ಟೆಂಪ್ರೇಚರ್ ಆಫ್ ದಿ ರೂಮ್ ವೇರಿ ಆಗ್ಬೋದು, ತುಂಬ ಜೋರಾಗಿ AC ಇಟ್ಬಿಟ್ಟಿರ್ಬೋದು, ಅವ್ನಿಗೆ ಆಗಲ್ಲ, ಆದರೆ ಎಲ್ಲರೂ ಬೇಕು ಅಂತ ಹೇಳ್ತಿರ್ಬೋದು. ಅಂಥ ಫ್ಯಾಕ್ಟರ್ಸ್ಗೆ ನಾವೇನಂತ ಕರಿತೀವಿ, ಎಕ್ಸ್ಟ್ರೋರಿಯಸ್ ಫ್ಯಾಕ್ಟರ್ಸ್. ಸೊ ನನಗೆ ರಿಸರ್ಚ್ ಮಾಡಬೇಕು ಅಂತಂದರೆ ಆಲ್ರೆಡಿ ಯಾರ್ದೋ ಒಂದು ಐಡಿಯಾ ಇರುತ್ತೆ, ಐಡಿಯಾ ತೊಗೊಂಡು ಅದು ಸರಿನಾ ತಪ್ಪು ಅಂತ ನಾನು ಪ್ರೂವ್ ಮಾಡೋಕ್ಕೆ ಹೋಗ್ತೀನಿ, ಅಥವಾ ಹ್ಯಾವ್ ಮೈ ಓನ್ ಐಡಿಯಾ, ಅದನ್ನು ಸರಿಯಾಗಿ ತಪ್ಪು ಅಂತ ಮಾಡೋಕ್ಕೆ ಹೋಗ್ತೀನಲ್ಲ. ಫಾರ್ ದ್ಯಾಟ್ ಐ ನೀಡ್ ಎ ವೇರಿಯೇಬಲ್ಸ್. ಆ ವೇರಿಯೇಬಲ್ಸು ದೇರ್ ಮೇ ಬಿ ಕನೆಕ್ಷನ್ ಬಿಟ್ವೀನ್ ದೇಸ್ ಟು ಇರ್ಬೋದು, ಕನೆಕ್ಷನ್ ಇರ್ಬೋದು, ಇಲ್ದಲೇ ಇರ್ಬೋದು, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗ್ಬೋದು, ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗ್ಬೋದು, ಡಿಪೆಂಡೆಂಟ್ ಆಗ್ಬೋದು, ಇಂಡಿಪೆಂಡೆಂಟ್ ಆಗ್ಬೋದು. ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ವೇರಿಯೇಬಲ್ಸ್. ನೆಕ್ಸ್ಟ್ ಹೈಪಾಥಿಸಿಸ್ ತಗೊಳ್ಳೋಣ. ಹೈಪಾಥಿಸಿಸ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಸೊ ಈಗ ನಾನು ಮುಂಚೆ ಬಿಫೋರ್ ಐ ಸ್ಟಾರ್ಟ್ ಮೈ ರಿಸರ್ಚ್ ಐ ಹ್ಯಾವ್ ಟು ಹ್ಯಾವ್ ಎ ಕ್ವಶನ್. ಆ ಕ್ವಶನ್ಗೆ ನಾವೇನಂತ ಕರಿತೀವಿ, ಹೈಪಾಥಿಸಿಸ್ ಅಂತ ಕರಿತೀವಿ. ಟೆಂಟೇಟಿವ್ ಆನ್ಸರ್ ಟು ಎ ಕ್ವಶನ್. ನಂತರ ಯಾವುದೋ ಒಂದು ಕ್ವಶನ್ ಇದೆ, ಅದಕ್ಕೆ ನನಗೆ ಏನು ಆನ್ಸರ್ ಬೇಕು ಅಂತ ಅಂದ್ಕೊಳ್ಳೋದು. ಪ್ರಪೋಸ್ಡ್ ಎಕ್ಸ್ಪ್ಲನೇಷನ್ ಟು ದಿ ರಿಸರ್ಚ್ ಕ್ವಶನ್. ಏಕೆ ನನಗೆ ಯಾವುದೋ ಒಂದು ಕ್ವಶನ್ ಇದೆ, ಆ ಕ್ವಶನ್ಗೆ ನಾನು ಏನು ಮಾಡಬೇಕು, ಈ ಥರ ಆನ್ಸರ್ ಬರ್ಬೋದು ಅಂತ ನಾನು ಏನು ಮಾಡ್ಬೋದು, ಯೋಚನೆ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಏನಂತ ಕರಿತೀನಿ, ಹೈಪಾಥಿಸಿಸ್. ಎ ಕೈಂಡ್ ಆಫ್ ಡಿಫೈಸ್ ಬಿಫೋರ್ ಸ್ಟಾರ್ಟಿಂಗ್ ಎ ರಿಸರ್ಚ್.
ಒಂದು ಇನ್ಸ್ಟ್ರೂಮೆಂಟ್ ಆಗಿರ್ಬೋದು ಅಥವಾ ಒಂದು ಟೂಲ್ ಆಗಿರ್ಬೋದು, ಒಂದು ಡಿವೈಸ್ ಆಗಿರ್ಬೋದು. ಬಿಫೋರ್ ಯು ಸ್ಟಾರ್ಟ್ ಎ ರಿಸರ್ಚ್, ನಾನು ರಿಸರ್ಚ್ ಮಾಡಬೇಕಂದ್ರೆ ಏನರ ಬಗ್ಗೆ ಮಾಡಬೇಕು, ಯಾಕೆ ಮಾಡಬೇಕು ಅದ್ರದ್ದು ಹೇಳ್ತೀನಲ್ಲ, ಅದಕ್ಕೆ ನಾನು ಎಂತ ಕರಿತೀನಿ, ಹೈಪೋಥಿಸಿಸ್ ಅಂತ ಕರಿತೀನಿ. ಟೈಪ್ಸ್ ತೊಗೊಂಡ್ರೆ ಸಿಂಪಲ್ ಆಗಿರ್ಬೋದು, ನಲ್ ಇರ್ಬೋದು, ಆಲ್ಟರ್ನೇಟಿವ್ ಇರ್ಬೋದು, ಕಾಂಪ್ಲೆಕ್ಸ್ ಇರ್ಬೋದು, ಎಂಪರಿಕಲ್ ಇರ್ಬೋದು, ಲಾಜಿಕಲ್ ಇರ್ಬೋದು, ಸ್ಟ್ಯಾಟಿಸ್ಟಿಕ್ಸಲ್ಲಿ ಇರ್ಬೋದು. ಸೊ ನನಗೇನೋ ಒಂದು ಸ್ಟೇಟ್ಮೆಂಟ್ ಹೇಳಿದ್ದೀನಿ, ಆ ಸ್ಟೇಟ್ಮೆಂಟು ಸರಿನಾ ತಪ್ಪಾ ಅಂತ ನಾನು ಚೆಕ್ ಮಾಡಬೇಕಾಗತ್ತೆ. ಅದು ಆ್ಯಸ್ ಸಿಂಪಲ್ ಆಸ್ ದಟ್ ಇರ್ಬೋದು. ಹೇಗೆ ನಲ್ ಅಂದರೆ ಈಗ ಯಾವುದೋ ಒಂದು ಅದ್ರ ಮೇಲೆ ವೇರಿಯಬಲ್ ಡಿಪೆಂಡೆಂಟ್ ಆಗಿದೆ, ಆ ವೇರಿಯಬಲ್ ಮಧ್ಯೆ ಯಾವುದೇ ರೀತಿ ಡಿಪೆಂಡೆಂಟ್ ಇಲ್ಲ. ಸೊ ಬೋತ್ ಆಫ್ ದಮ್ ಆರ್ ಎಕ್ಸಾಕ್ಟ್ಲಿ ಸೇಮ್ ಅಂತ ಇಟ್ಕೊಳ್ಳೋದು. ದೇರ್ ಇಸ್ ನೋ ಲಿಂಕ್ ಬಿಟ್ವೀನ್ ದೋಸ್ ಟು ವೇರಿಯಬಲ್ಸ್. ಅಂಥದಕ್ಕೆ ನಾನು ಎಂತ ಕರಿತೀನಿ, ನಲ್ ಅಂತ ಹೇಳ್ತೀನಿ. ಸೊ ಆಲ್ರೆಡಿ ನನಗೆ ಏನಾಗಿದೆ, ಒಂದು ಸ್ಟೇಟ್ಮೆಂಟ್ ಬರೆದಿದ್ದೀನಿ, ಈಗ ಇದರಿಂದ ಇದಾಗುತ್ತೆ ಅಂತ ಹೇಳ್ತಿದ್ದೀನಿ, ಅದಕ್ಕೆ ಆಲ್ಟರ್ನೇಟಿವ್ ಇಲ್ಲ, ಇದನ್ನು ಬಿಟ್ಟು ಅದ್ರ ಜೊತೆಗೆ ಇದನ್ನು ತೊಗೋಬೋದು, ಅದು ಅದಕ್ಕೆ ನಾನು ದಿಸ್ ಇಸ್ ಮೋರ್ ಎಫೆಕ್ಟಿವ್ ಅಂತ ಹೇಳ್ತೀನಲ್ಲ, ಅಂಥದಕ್ಕೆ ನಾನು ಏನಂತ ಕರಿತೀನಿ, ಆಲ್ಟರ್ನೇಟಿವ್ ಅಂತ ಹೇಳ್ತೀನಿ. ಕೆಲವು ಸಲ ಏನಾಗುತ್ತೆ, ಸೈಕಲಾಜಿಕಲಿ ತೊಗೊಂಡಾಗ ಕಾಂಪ್ಲೆಕ್ಸ್ ಆಗ್ಬೋದು, ಒಂದೇ ಆ್ಯಂಗಲಲ್ಲಿ ಇಲ್ದಲೆ ಬೇರೆ ಬೇರೆ ಆ್ಯಂಗಲಲ್ಲಿ ಇರ್ಬೋದು. ಅದೇ ಥರ ಎಂಪರಿಕಲ್ ಇರ್ಬೋದು, ಲಾಜಿಕಲ್ ಇರ್ಬೋದು, ಸ್ಟ್ಯಾಟಿಸ್ಟಿಕ್ಸಲ್ಲಿ ಇರ್ಬೋದು. ಸೊ ನಾನು ಏನು ಹೈಪಾಥಿಸಿಸ್ ಹೇಳ್ತೀನಲ್ಲ, ಹೈಪಾಥಿಸಿಸ್ಗೆ ಇರುವಂಥ ವೇರಿಯಬಲ್ಸ್ ಏನಾಗ್ತಾ ಹೋಗುತ್ತೆ, ಅವೆರಡರ ಮಧ್ಯೆ ಇರೋ ರಿಲೇಷನ್ಶಿಪ್ ಮೇಲೆ ನಾನು ಏನು ಮಾಡ್ತಾ ಹೋಗ್ತೀನಿ, ಡಿಫ್ರೆಂಟ್ ಟೈಪ್ಸ್ ಹೈಪಾಥಿಸಿಸ್ನ ಪ್ರಪೋಸ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಮುಂಚೆನೇ ಹೇಳ್ದಂಗೆ ನಾನು ಬೇರೆ ಬೇರೆ ಟೂಲ್ಸ್ನ ಅಥವಾ ಇನ್ಸ್ಟ್ರೂಮೆಂಟ್ಸ್ನ, ಡಿವೈಸಸ್ನ ಯೂಸ್ ಮಾಡ್ತೀನಿ. ಅದು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ಟು ಕಲೆಕ್ಟ್ ಎ ಡೇಟಾ. ಈಗ ನನಗೆ ಡೇಟಾ ಕಲೆಕ್ಟ್ ಮಾಡಬೇಕು, ಡೇಟಾ ಕಲೆಕ್ಟ್ ಮಾಡಿದ್ಮೇಲೆ ಅದನ್ನು ಮೆಷರ್ ಮಾಡಬೇಕು, ಅನಲೈಸ್ ಮಾಡಬೇಕು, ಇಂಟರ್ಪ್ರಿಟ್ ಮಾಡಬೇಕು, ಅದನ್ನು ಆರ್ಗನೈಸ್ ಮಾಡಿ ನಾನೇನು ಮಾಡಬೇಕು, ಒಂದು ಇನ್ಫಾರ್ಮೇಷನ್ನ ತೊಗೋಬೇಕು. ಆ ಇನ್ಫಾರ್ಮೇಷನ್ ನಾನೇನು ಮಾಡಬೇಕು, ಜನರಲೈಸೇಷನ್ ಮಾಡಬೇಕು. ಸೊ ನನಗೀಗ ನನಗೊಂದು ಹೈಪಾಥಿಸಿಸ್ ತೊಗೊಂಡಿದ್ದೀನಿ, ನಾನು ಹೈಪಾಥಿಸಿಸ್ ಮೇಲೆ ನಾನು ಏನು ಮಾಡಬೇಕಾಗತ್ತೆ, ಟೂಲ್ಸ್ನ ನಾನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸೊ ಅದು ಟೆಸ್ಟ್ಗಳನ್ನ ಮಾಡ್ಬೋದು, ನಾನು ಸರ್ವೇಸ್ ಮಾಡ್ಬೋದು, ಸ್ಕೇಲ್ಸ್ ತೊಗೋಬೋದು, ಕ್ವಶನರೀಸ್ ತೊಗೋಬೋದು, ಇಂಟರ್ವ್ಯೂ ಮಾಡ್ಬೋದು, ಚೆಕ್ ಲಿಸ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಎಕ್ಸ್ಪೆರಿಮೆಂಟ್ಸ್ ನಾನು ಮಾಡ್ಬೋದು ಲ್ಯಾಬಲ್ಲಿ. ಸೊ ದಿಸ್ ಆರ್ ದ ಡಿಫ್ರೆಂಟ್ ಟೂಲ್ಸ್ ದಟ್ ಐ ಆಮ್ ಗೋಯಿಂಗ್ ಟು ಯೂಸ್ ಇನ್ ಆರ್ಡರ್ ಟು ಗೆಟ್ ಮೈ ಆನ್ಸರ್ ಫಾರ್ ಮೈ ಹೈಪಾಥಿಸಿಸ್. ಆನ್ಸರ್ ಫಾರ್ ಪ್ರಪೋಸ್ಡ್ ಆ ಟೆಂಟೇಟಿವ್ ಕ್ವಶನ್ಗೆ ನನಗೆ ಆನ್ಸರ್ ಬೇಕು ಅಂದರೆ ಇದೆಲ್ಲ ಮೆಥಡ್ಸ್ನ ನಾನು ಏನು ಮಾಡ್ಬೋದು, ಯೂಸ್ ಮಾಡ್ತಾ ಹೋಗ್ತೀನಿ. ಸೊ ಅದನ್ನು ಮಾಡೋದಕ್ಕೆ ಹೆಂಗೆ, ನನಗೆ ಸ್ಯಾಂಪ್ಲಿಂಗ್ ಮಾಡ್ಕೊ. ಈಗ ನಾನು ಅದೇ, ಈಗ ಎಕ್ಸಾಮ್ ಹೋಗ್ತಿದ್ದಾರೆ ಅಂದರೆ ಒಂದು ವರ್ಷದಲ್ಲಿ ಸಾವಿರಾರು ಜನ ಎಕ್ಸಾಮ್ ಬರೀತಾರೆ, ಎಲ್ಲನೂ ನಾನು ಮಾಡೋಕ್ಕಾಗಲ್ಲ. ಸೊ ಪಾರ್ಟ್ ಆಫ್ ದಿ ಪಾಪ್ಯುಲೇಷನ್, ಓನ್ಲಿ ಸೆಕೆಂಡ್ PUC ಹುಡುಗರನ್ನಷ್ಟೇ ನಾನು ಏನು ಮಾಡಬೇಕಾಗತ್ತೆ, ಟಾರ್ಗೆಟ್ ಮಾಡಬೇಕು. ಅಗೇನ್ ಸೆಕೆಂಡ್ PUC ಸ್ಟೂಡೆಂಟ್ಸ್ ಅಂತಂದರೆ ಬೆಂಗಳೂರಲ್ಲಿ ಎಕ್ಸಾಮ್ ಬರೆಯೋರು ಎಷ್ಟೊಂದು ಜನ ಇರ್ತಾರೆ, ಅವರೆಲ್ಲ ಮಾಡೋಕ್ಕಾಗಲ್ಲ. ನಾನೇನು ಮಾಡಬೇಕು, ಪಾರ್ಟ್ ಆಫ್ ದಿ ಪಾಪ್ಯುಲೇಷನ್, ಒಂದು 2 ಲಕ್ಷ ಜನ ಎಕ್ಸಾಮ್ ತೊಗೊಳ್ತಾ ಇದ್ದರೆ ಅದರಲ್ಲಿ ನಾನೇನು ಮಾಡ್ಬೋದು, ಒಂದು 2,000 ಜನ ತೊಗೊಂಡು ನಾನೇನು ಮಾಡ್ತೀನಿ, ಸ್ಯಾಂಪ್ಲಿಂಗ್ ಅವ್ರದ್ದು ಒಪಿನಿಯನ್ಗಳನ್ನ ಏನು ಮಾಡ್ತಾ ಹೋಗ್ತೀನಿ, ಸರ್ವೆ ಥರನ ಡೇಟಾ ಥರ ನಾನು ಕಲೆಕ್ಟ್ ಮಾಡ್ತಾ ಹೋಗ್ತೀನಲ್ಲ. ಪಾರ್ಟ್ ಆಫ್ ಪಾಪ್ಯುಲೇಷನ್ ನಾವೇನಂತ ಕರಿತೀವಿ, ಸ್ಯಾಂಪ್ಲಿಂಗ್. ಆ ಪಾರ್ಟ್ ಆಫ್ ಸ್ಯಾಂಪ್ಲಿಂಗ್ ಕಲೆಕ್ಟ್ ಮಾಡಿದ್ಮೇಲೆ, ಆ ಡೇಟಾ ಕಲೆಕ್ಟ್ ಮಾಡಿದ್ಮೇಲೆ, ಅನಲೈಸ್ ಮಾಡಿದ್ಮೇಲೆ, ಇಂಟರ್ಪ್ರಿಟ್ ಮಾಡಿದ್ಮೇಲೆ ಏನು ರಿಸಲ್ಟ್ ಬರ್ತಲ್ಲ ಅದು ಎಲ್ಲರಿಗೂ ಆಗುತ್ತೆ ಅಂತ ನಾನು ಏನು ಮಾಡ್ತೀನಿ, ಜನರಲೈಸೇಷನ್ ಮಾಡ್ತೀನಿ. ಇದಕ್ಕೆ ನಮಗೆ ಸ್ಯಾಂಪ್ಲಿಂಗ್ ಬೇಕಾಗತ್ತೆ. ಹೀಗೆ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮಾಡ್ಬೋದು, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಮಾಡ್ಬೋದು, ಸ್ಟ್ರಾಟಿಫೈಡ್ ಮಾಡ್ಬೋದು, ಕ್ಲಸ್ಟರ್ ಮಾಡ್ಬೋದು. ರ್ಯಾಂಡಮ್ ಅಂದರೆ ಈಗ ಇರೋವಂಥ ಹುಡುಗರಲ್ಲಿ ನಾನು ಏನು ಮಾಡ್ಬೋದು, ಸ್ಯಾಂಪ್ಲಿಂಗ್ ತೊಗೊಂಡಾಗ ಹೆಂಗಾರು ರ್ಯಾಂಡಮ್ ಆಗಿ, ಈಗ 2,000 ಜನ ನಾನು ಸೆಕೆಂಡ್ PUC ಓದ್ತಾ ಇರೋ ಹುಡುಗರನ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಆ 2,000 ಜನ ಯಾರು ಬೇಕಾದ್ರೂ ಆಗಿರ್ಬೋದು, ರ್ಯಾಂಡಮ್ ಆಗಿ ಚೂಸ್ ಮಾಡ್ತೀನಿ. ಹೀಗೆ ಇವರೇ ಇರಬೇಕು, ಹುಡುಗನೇ ಇರಬೇಕು, ಹುಡುಗಿನೇ ಇರಬೇಕು, 15 ವರ್ಷರೇ ಇರಬೇಕು, 16 ವರ್ಷರೇ ಇರಬೇಕು, ಇಂಟೆಲಿಜೆಂಟ್ ಇರಬೇಕು, ಡಲ್ ಇರಬೇಕು, ಆ ಥರದ್ದು ಏನೂ ಇರಲ್ಲ. ಅಂಥದ್ದನ್ನು ನಾನು ತೊಗೊಳ್ತೀನಲ್ಲ, ಅಂಥದಕ್ಕೆ ಏನಂತ ಕರಿತೀನಿ, ರ್ಯಾಂಡಮ್ ಅಂತ ಕರಿತೀನಿ. ಸಿಸ್ಟಮ್ಯಾಟಿಕ್ ಅಂದರೆ ಓನ್ಲಿ ಗರ್ಲ್ಸ್ನ ತೊಗೊಳ್ತೀನಿ, ಅಥವಾ ಓನ್ಲಿ ಬಾಯ್ಸ್ನ ತೊಗೊಳ್ತೀನಿ, ಅಥವಾ 50% ಬಾಯ್ಸು 50% ಗರ್ಲ್ಸ್ ತೊಗೊಳ್ತೀನಿ, ಅಥವಾ 50% ಫೇಲ್, ಅದೇ ಕಡಿಮೆ ಮಾರ್ಕ್ಸ್ ತೊಗೊಳ್ತಾ ಇದ್ದವರು, ಫೇಲ್ ಆಗ್ತಿರೋರು, ಡಲ್ ಇರೋರನ್ನ ತೊಗೊಳ್ತೀನಿ, 50% ವೆರಿ ಇಂಟೆಲಿಜೆಂಟ್ ಅವ್ರನ್ನ ತೊಗೊಳ್ತೀನಿ. ಈ ಥರ ನಾನೇ ಏನು ಮಾಡ್ಕೊಳ್ತೀನಿ, ಒಂದು ಬೇರಿಕೆಯನ್ನು ಹಾಕ್ಕೊಳ್ತೀನಿ, ಒಂದು ಲಿಮಿಟ್ ಹಾಕ್ಕೊಳ್ತೀನಿ. ಅದಕ್ಕೆ ನಾನು ಏನಂತ ಕರಿತೀನಿ, ಸಿಸ್ಟಮ್ಯಾಟಿಕ್ ಅಂತ ಕರಿತೀನಿ. ಸ್ಟ್ರಾಟಿಫೈಡ್ ಅಂತ ಯಾವುದೂ ಇಲ್ಲ. ಸೊ ರ್ಯಾಂಡಮ್ ಆಗಿ ನಾನು ಚೂಸ್ ಮಾಡ್ತಾ ಹೋಗ್ತೀನಲ್ಲ, ಅದಕ್ಕೆ ಹಂಗಂತಾರೆ. ಕ್ಲಸ್ಟರ್ ಇಲ್ಲಾಂದರೆ ಏನು ಮಾಡ್ಬೋದು, ಗ್ರೂಪ್ ಆಫ್ ಪೀಪಲ್ ತೊಗೋಬೋದು. ಅಂದರೆ ರಾಜಾಜಿನಗರ ಇರೋರ್ದಷ್ಟೇ ತೊಗೋಬೋದು, ಅದೇ ಯಾವುದೋ ಪರ್ಟಿಕ್ಯುಲರ್ ಸ್ಕೂಲಲ್ಲಿ ಇರೋರ್ದಷ್ಟೇ ನಾನು ಏನು ಮಾಡಿ, ಕಾಲೇಜ್ ಅವ್ರದ್ದಷ್ಟೇ ತೊಗೊಂಡು ನಾನು ಸ್ಯಾಂಪ್ಲಿಂಗ್ ಮಾಡ್ಬೋದು. ಸೊ ಅಂಥದಕ್ಕೆ ಏನಂತ ಕರಿತೀನಿ, ಕ್ಲಸ್ಟರ್. ಒಂದು ಕಡೆಗಷ್ಟೇ ನಾನು ಒಂದು ಗ್ರೂಪ್ ಆಫ್ ಪೀಪಲ್ನ ತೊಗೊಳ್ತೀನಲ್ಲ, ಅದಕ್ಕೆ ಕ್ಲಸ್ಟರ್ಸ್ ಅಂತ ಹೇಳ್ತೀನಿ. ಅದೇ ಥರ ರಿಸರ್ಚ್ ಮಾಡೋರಿಗೆ ತಂದೆ ಆದಂಥ ಎಥಿಕ್ಸ್ ಇರಬೇಕಾಗತ್ತೆ, ಒಂದು ಕಾನ್ಫಿಡೆನ್ಷಿಯಲ್. ಈಗ ನೀವೇನೋ ಒಂದು ಹೈಪಾಥಿಸಿಸ್ ಇಟ್ಕೊಂಡಿದ್ದೀರಾ, ಒಂದು ರಿಸರ್ಚ್ ಪ್ರಾಬ್ಲಮ್ ಇಟ್ಕೊಂಡಿದ್ದೀರಾ, ಅದಕ್ಕೆ ಆನ್ಸರ್ ಹುಡ್ಕೋಕ್ಕೆ ಹೋಗ್ತಾ ಇದ್ದೀರಾ, ಆನ್ಸರ್ ಸಿಕ್ಕೋ ತನಕ ಮಧ್ಯದಲ್ಲಿ ಅದನ್ನೆಲ್ಲ ಲೀಕ್ ಮಾಡ್ತಾ ಇದ್ದರೆ ನಿಮಗೆ ಕರೆಕ್ಟಾಗಿ ಇಟ್ ಮೇ ಗೋ ಟು ರಾಂಗ್ ಇನ್ಫಾರ್ಮೇಷನ್. ಈಗ ನಾನು ಮುಂಚೆನೇ ಹೇಳಿದಂಗೆ ಕರೋನಾ ಮತ್ತು ಬೆಳ್ಳುಳ್ಳಿಗೆ ರಿಲೇಷನ್ಶಿಪ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ನಾನೀಗ ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದು ಆಗಿದೆಯೋ ಆಗಿಲ್ವೋ ಗೊತ್ತಿಲ್ಲ, ರಿಪೋರ್ಟ್ ತೊಗೋಬೇಕು, ನಾನು ಮಾಡಬೇಕು. ಅದ್ರ ಬದಲೇ ನಾನು ಲೀಕ್ ಮಾಡಿಬಿಟ್ರೆ, ಸೊ ಇಟ್ ಮೇ ಗೋ ಇಂಟು ಮೀಡಿಯಾ ಆ್ಯಸ್ ಬೆಳ್ಳುಳ್ಳಿ ತಿನ್ನೋದ್ರಿಂದ ಕೊರೋನಾ ಸ್ಟಾರ್ಟ್ ಆಗುತ್ತೆ. ಸೊ ಬೆಳ್ಳುಳ್ಳಿ ಬೆಲೆ ರೈಸ್ ಆಗುತ್ತೆ. ಸೊ ಅದು ಇಷ್ಟ ಇಲ್ದಿರೋರು ತಿನ್ನಬೇಕಾಗುತ್ತೆ. ಇಟ್ ಲೀಡ್ಸ್ ಟು ಮೆನಿ ಅದರ್ ಪ್ರಾಬ್ಲಮ್ಸ್.
ಸೊ ಹಂಗಾಗಬಾರ್ದು. ಸೊ ನಂಗೆ ರಿಸಲ್ಟ್ ಬರೋ ತನಕ, ಅದು ಪ್ರೂವ್ ಆಗೋ ತನಕ ಅದನ್ನು ನಾನು ಯಾರ ಹತ್ರನೂ ಹೇಳ್ಕೊಬಾರ್ದು, ಕಾನ್ಫಿಡೆನ್ಷಿಯಲ್ ಆಗಿರಬೇಕು. ಎಗೇನ್ ವಾಲಂಟರಿ ಪಾರ್ಟಿಸಿಪೇಷನ್. ಕೆಲವ್ರು ಏನು ಮಾಡ್ಬೋದು, ವಾಲಂಟಿಯರಾಗಿ ಪಾರ್ಟಿಸಿಪೇಷನ್ ಬರ್ಬೋದು ಅವರನ್ನೇ. ಈಗೇನೋ ಒಂದು ನಾನು ಮಾಡ್ತಾ ಇದ್ದೀನಿ, ಸೊ ಅದಕ್ಕೆ ನಾನು ವಾಲಂಟಿಯರ್ ಪಾರ್ಟಿಸಿಪೇಷನ್ ಇರ್ಬೋದು. ಆ ಪಾರ್ಟಿಸಿಪೇಷನ್ ವಾಲಂಟಿಯರಾಗಿ ಬಂದಿರೋರು ಏನೇ ಮೂಮೆಂಟ್ ಟೈಮ್ ಈಗೇನೋ ನಾನು ಬರ್ತೀನಿ ಅಂತ ಹೇಳ್ತಿರ್ತಾರೆ. ಸೊ ನಾವೇನು ಮಾಡಬೇಕು, ಅವ್ರಿಗೆ ಬೆಳ್ಳುಳ್ಳಿ ತಿನ್ನಿಸಿ ಕರೋನಾ ವೈರಸ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು, ಅವ್ರಿಗೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ ಯಾರು ಬರ್ತಾರೆ ವಾಲಂಟಿಯರಾಗಿ ಅವರೇ ಬರಬೇಕು. ನಾನು ಫೋರ್ಸಿಬಲಿ ಅವ್ರನ್ನ ಕರ್ಕೊಂಬಂದು ತಿನ್ನಿಸಿ ಅವ್ರನ್ನ ಪಾರ್ಟಿಸಿಪೇಟ್ ಮಾಡೋನಂಗಿಲ್ಲ. ಅವರೇ ಇಷ್ಟಪಟ್ಟು ಹೌದು ಐ ವಿಲ್ ಬಿ ದಿ ಪಾರ್ಟ್ ಆಫ್ ದಿಸ್ ರಿಸರ್ಚ್ ಅಂತ ಅವನು ಬರಬೇಕಾಗತ್ತೆ. ಆಮೇಲೆ ಬರ್ತಾನೆ ಒಂದಷ್ಟು ದಿವಸ ಆದಮೇಲೆ ಅವ್ನಿಗೆ ಆಗಲ್ಲ, ಇದು ನನಗೆ ಆಗಲ್ಲ, ತಡ್ಕೊಳಕ್ಕಾಗಲ್ಲ ಅಂದರೆ ಅಟ್ ಎನಿ ಮೂಮೆಂಟ್ ಆಫ್ ಟೈಮ್ ಈ ಮೇಕ್ ಔಟ್, ನನಗೆ ಅವನಿಗೆ ಫ್ರೀಡಮ್ನ ನಾನು ಕೊಡಬೇಕಾಗುತ್ತೆ. ಆಮೇಲೆ ಇದು ಮಾಡೋದ್ರಿಂದ ಅವ್ನಿಗೆ ಯಾವುದೇ ರೀತಿ ಹಾರ್ಮ್ ಆಗಲ್ಲ, ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಇಷ್ಟೆಲ್ಲ ನನಗೆ ಏನಾಗಬೇಕಾಗತ್ತೆ, ಈ ಎಥಿಕ್ಸ್ ಇದ್ದರೆ ಮಾತ್ರ ನಾನು ರಿಸರ್ಚ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಈ ರಿಸರ್ಚಲ್ಲಿ ನಾವು ಇದೆಲ್ಲ ಆಯಿತು. ಆಮೇಲೆ ನಾವೇನು ಮಾಡಬೇಕು, ಥೀಸಿಸ್ ರೈಟಿಂಗ್ ಬರೀಬೇಕು. ನಾನೇನು ಮಾಡಿದೆ, ಹೈಪೋಥೆಸಿಸ್ ತೊಗೊಂಡೆ, ಒಂದು ಕ್ವಶನ್ ತೊಗೊಂಡೆ, ಅದಕ್ಕೆ ಟೂಲ್ಸ್ನ ಬೇರೆ ಬೇರೆ ಟೂಲ್ಸ್ನ ಯೂಸ್ ಮಾಡಿಕೊಂಡು, ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿಕೊಂಡು, ಡಿವೈಸ್ ಯೂಸ್ ಮಾಡಿಕೊಂಡು ಡೇಟಾ ಕಲೆಕ್ಟ್ ಮಾಡಿದೆ, ಇಂಟರ್ಪ್ರಿಟ್ ಮಾಡಿದೆ, ಮೆಷರ್ ಮಾಡಿದೆ, ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಯೂಸ್ ಮಾಡಿಕೊಂಡು ಏನು ಬಂತು ನನಗೆ ಅಂತ ನನಗೆ ರಿಸಲ್ಟ್ ಇವಾಗ ಬಂದಿದೆ. ಆ ರಿಸಲ್ಟ್ನ ನಾನು ಏನು ಮಾಡಬೇಕು, ಐ ಹ್ಯಾವ್ ಟು ಪ್ರೆಸೆಂಟ್ ಇಟ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್. ಅದಕ್ಕೆ ನಾವೇನಂತ ಕರಿತೀವಿ, ಥೀಸಿಸ್ ರೈಟಿಂಗ್ ಅಂತ ಹೇಳ್ತೀವಿ. ಆ ಥೀಸಿಸ್ ರೈಟಿಂಗಲ್ಲಿ ಸೆಟ್ ಆಫ್ ಪ್ರೊಸೀಜರ್ಸ್ ಇರಲೇಬೇಕು. ಅದು ಯಾವ್ಯಾವುದು ಅಂತಂದರೆ, ಟೈಟ್ಲ್ ಇರಬೇಕಾಗತ್ತೆ, ಅಬ್ಸ್ಟ್ರಾಕ್ಟ್ ಇರಬೇಕಾಗತ್ತೆ. ಅಬ್ಸ್ಟ್ರಾಕ್ಟ್ ಅಂದರೆ ನೀವೇನು ಮಾಡ್ತಾ ಇದ್ದೀರಾ. ಎಲ್ಲ ಪೇಪರ್ ಓದೋಕ್ಕೆ ನನಗೆ ಫುಲ್ ಪೇಪರ್, ಈಗ 10 ಪುಟ ಪೇಜ್ ಇದೆ ನಿಮ್ಮದು ಥೀಸಿಸ್ನ, 10 ಪೇಜು ಓದೋಕ್ಕಾಗಲ್ಲ. ಅಬ್ಸ್ಟ್ರಾಕ್ಟಲ್ಲಿ ನೋಡಿದ ತಕ್ಷಣ ಇದು ನನಗೆ ಬೇಕಾ ಬೇಡವಾ ಅಂತ ಓದೋನಿಗೆ ಇದು ನನಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ, ಇದರಿಂದ ನಂಗೆ ಲಾಭ ಆಗುತ್ತಾ ಇಲ್ವಾ ಅಂತ ಅವ್ನಿಗೆ ಗೊತ್ತಾಗಬೇಕು. ಹಾಗಾಗಿ ವಿತಿನ್ ಎ ಪ್ಯಾರಾಗ್ರಾಫ್ನ ಬರೆದಿರ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಅಬ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ನನಗೆ ಈ ಹೈಪೋಥೆಸಿಸ್ ತೊಗೊಳೋದಕ್ಕೆ ಅಥವಾ ಈ ಪ್ರಾಬ್ಲಮನ್ನು ತೊಗೊಳೋದಕ್ಕೆ ನನಗೆ ಯಾರು ಪ್ರೇರಣೆ ಮಾಡಿದ್ರು, ಯಾರು ನನಗೆ ಹೆಂಗೆ ಬಂತು ಇದು ಐಡಿಯಾ ಅಂತ ನನಗೆ ಹೇಳಬೇಕಾಗತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಲಿಟ್ರೇಚರ್ ಸರ್ವೆ. ಇದ್ರ ಬಗ್ಗೆ ಆಲ್ರೆಡಿ ಬೇರೆಯವ್ರು ಯಾರೋ ಕೆಲಸ ಮಾಡಿರ್ತಾರೆ, ಆ ಕೆಲಸ ತೊಗೊಂಡು ನನಗೆ ಆಲ್ರೆಡಿ ವೇರಿಯೇಬಲ್ಸ್ ಇದೆ, ಆ ವೇರಿಯೇಬಲ್ಸು ಸರಿನಾ ತಪ್ಪಾ, ಅಥವಾ ಆ ವೇರಿಯೇಬಲ್ಸ್ಗೆ ನಾನು ಬೇರೆ ಬೇರೆ ಪ್ಯಾರಾಮೀಟರ್ನ ಕೊಟ್ಟು ಚೆಕ್ ಮಾಡ್ತಾ ಹೋಗ್ತೀನಲ್ಲ, ಅದಕ್ಕೆ ನನಗೆ ಲಿಟ್ರೇಚರ್ ಸರ್ವೆ ಬೇಕಾಗುತ್ತೆ. ದಟ್ ಯು ಹ್ಯಾವ್ ಗೋಯಿಂಗ್ ಟು ಮೆನ್ಷನ್ ಇಟ್. ಯಾವುದ್ರಲ್ಲಿ, ಥೀಸಿಸ್ ರೈಟಿಂಗಲ್ಲಿ ಯಾರ್ದು ಹೆಲ್ಪಿಂದ ಯಾಕೆ ಬಂತು ಐಡಿಯಾ, ಹೌ ಐ ಗಾಟ್ ದಿಸ್ ಐಡಿಯಾ ಟು ಗೆಟ್ ಇನ್ ಟು ದಿಸ್ ಟೈಪ್ ಆಫ್ ಕ್ವಶನ್, ಅದನ್ನು ನೀವು ಅಲ್ಲಿ ಹೇಳಬೇಕಾಗತ್ತೆ. ನೆಕ್ಸ್ಟು ಆಯಿತು, ನನಗೀಗ ಟೈಟಲ್ ಹೇಳಿದೆ, ಅಬ್ಸ್ಟ್ರಾಕ್ಟ್ ಹೇಳಿದೆ, ಲಿಟ್ರೇಚರ್ ಸರ್ವೆ ಮಾಡಿದೆ, ನನಗೆ ಇಂಟ್ರೆಸ್ಟ್ ಬಂತು, ಹಾಗಾಗಿ ತೊಗೊಂಡೆ. ಸೊ ಯಾವ ಮೆಥಡ್ ಫಾಲೋ ಮಾಡಿದ್ಯಾ, ಅವ್ರು ಈ ಮೆಥಡ್ ಫಾಲೋ ಮಾಡಿದ್ರೆ ನಾನು ಈ ಮೆಥಡ್ನ ಫಾಲೋ ಮಾಡ್ತಾ ಇದ್ದೆ. ಫಾಲೋ ಮಾಡಿದ್ರಿ ಮೆಥಡ್ನ, ಅದಾದಮೇಲೆ ನಿಮಗೆ ರಿಸಲ್ಟ್ ಬಂತು. ಏನು ರಿಸಲ್ಟ್ನ ಡೇಟಾ ಇಂಟರ್ಪ್ರಿಟ್ ಮಾಡಿದ್ರಿ, ಮೆಷರ್ ಮಾಡಿದ್ರಿ, ರಿಸಲ್ಟ್ ಬಂದಿದೆ. ಆ ರಿಸಲ್ಟ್ ಬಂದ ಮೇಲೆ ಡಿಸ್ಕಷನ್ ಮಾಡಬೇಕು. ಸೊ ಈಗ ಹಳೇದಿದ್ದರೆ ವೇರಿಯೇಬಲ್ಸ್ ಇತ್ತು ಅಂದರೆ ಆ ಎರಡು ವೇರಿಯೇಬಲ್ಸ್ಗೆ ಡೈರೆಕ್ಟ್ಲಿ ಇದೆಯಾ, ಇಂಡೈರೆಕ್ಟ್ಲಿ ಇದೆಯಾ, ಇಷ್ಟು ಜನಕ್ಕೆ ಮಾಡಿದೆ, ಹೀಗಾಗಿದೆಯಾ, ಹಾಗಾಗಿದೆಯಾ, ಅದನ್ನೇನು ಮಾಡಬೇಕು, ಆ ರಿಸಲ್ಟ್ನ ಏನು ಮಾಡಬೇಕಾಗತ್ತೆ, ನೀವು ಇಂಟರ್ಪ್ರಿಟ್ ಮಾಡಬೇಕಾಗತ್ತೆ, ಡಿಸ್ಕಷನ್ ಮಾಡಬೇಕಾಗುತ್ತೆ. ಇದಕ್ಕೆ ರೆಫರೆನ್ಸಸ್ ಕೊಡಬೇಕು. ಯಾಕೆಂದರೆ ಒಂದೇ ಕೆಲಸ ಮಾಡೋದಕ್ಕೆ ಒಂದೇ ಇರಲ್ಲ, ಬೇರೆ ಬೇರೆ ಹೆಲ್ಪ್ಗಳನ್ನ ತೊಗೊಂಡಿರ್ತೀವಿ. ಆ ಹೆಲ್ಪ್ಗಳು ಯಾರ್ಯಾರು ತೊಗೊಂಡ್ರಿ, ಯಾರ್ದು ಹೆಲ್ಪ್ ತೊಗೊಂಡ್ರಿ, ಅದನ್ನು ಬರಿಬೇಕಾಗತ್ತೆ, ರೆಫರೆನ್ಸ್ನ ಬರಿಬೇಕಾಗತ್ತೆ, ಅಪೆಂಡೆಕ್ಸ್ಗಳನ್ನ ನೀವು ಬರಿಬೇಕಾಗುತ್ತೆ. ದೀಸ್ ಆರ್ ದಿ ಸೆಟ್ ಆಫ್ ರೂಲ್ಸ್ ದಟ್ ಯು ಆರ್ ಗೋಯಿಂಗ್ ಟು ಫಾಲೋ ವೈಲ್ ರೈಟಿಂಗ್ ದಿ ಪೇಪರ್ ಬರಿಬೇಕಾದ್ರೆ, ಆರ್ಟಿಕಲ್ ಬರಿಬೇಕಾದ್ರೆ, these are the things that you have to remember. Again, ನಾವು ರಿಸರ್ಚ್ ಮೆಥಡಾಲಜಿ ಅಂತ ಬಂದರೆ ಸೆಮಿನಾರ್ ಇರ್ಬೋದು, ಕಾನ್ಫರೆನ್ಸ್ ಇರ್ಬೋದು, ಸಿಂಪೋಸಿಯಮ್ ಇರ್ಬೋದು, ವರ್ಕ್ಶಾಪ್ ಇರ್ಬೋದು, ಇದಕ್ಕೆ ಬೇರೆ ಬೇರೆ ಟರ್ಮಿನಾಲಜೀಸ್ನ ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲನೂ ಒಂದೇ ಥರ ಮೀನಿಂಗ್ ಇರುತ್ತೆ, ಆದರೆ ಬೇರೆ ಬೇರೆ ಟರ್ಮ್ಸ್ನ ಯೂಸ್ ಮಾಡ್ತೀವಿ. ಅದಕ್ಕಿರುವಂಥ ಡಿಫ್ರೆನ್ಸಸ್ ಏನು ಅಂತ ನಾನು ಇವಾಗ ತಿಳ್ಕೊಬೇಕು. ಸೆಮಿನಾರ್ ಅಂದರೆ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಸೆಮಿನಾರಲ್ಲಿ ತುಂಬ ಕಡಿಮೆ ಜನ ಇರ್ತಾರೆ. ಕಾನ್ಫರೆನ್ಸಲ್ಲಿ ಏನಾಗುತ್ತೆ, ವೆರಿ ಲಾರ್ಜ್ ನಂಬರ್ ಇರುತ್ತೆ, 50 to 1000 ಮೆಂಬರ್ಸ್ ಇರ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕಾನ್ಫರೆನ್ಸ್ ಅಂತ ಕರಿತೀವಿ. ಸಿಂಪೋಸಿಯಮ್ ಅಥವಾ ವರ್ಕ್ಶಾಪಲ್ಲಿ ಎರಡು ಕಡೆನೂ ಏನಾಗ್ತಾ ಇರುತ್ತೆ ಅಂದರೆ ನಂಬರ್ ಲೆಸ್ ದ್ಯಾನ್ ದಿ ಕಾನ್ಫರೆನ್ಸ್ಗಿನ್ನ ಕಡಿಮೆ ಇರುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ವರ್ಕ್ಶಾಪಲ್ಲಿ ಅಂತ ಹೇಳ್ತೀವಿ. ಸೊ ಇದು ಬೇರೆ ಬೇರೆ ಥರ ನನಗೆ ಏನೋ ಒಂದು ಇನ್ಫಾರ್ಮೇಷನ್ ಗೊತ್ತಿದೆ, ಅದನ್ನು ಹ್ಯಾವ್ ಟು ಡಿಸಿಮಿಲೇಟ್, ಅದನ್ನು ನಾನು ಬೇರೆಯವ್ರಿಗೆ ಹೇಳಬೇಕು. ಅದನ್ನು ಯಾವಾಗ ಹೇಳ್ತೀನಿ, ಐದರ್ ಇನ್ ದಿ ಸೆಮಿನಾರ್ಸು, ಕಾನ್ಫರೆನ್ಸು, ಸಿಂಪೋಸಿಯಮ್, ವರ್ಕ್ಶಾಪಲ್ಲಿ ನನ್ನ ಐಡಿಯಾಸ್ನ, ನನಗೆ ಬಂದಿರೋಂಥ ರಿಸಲ್ಟ್ ನಾನು ಏನು ಮಾಡಬೇಕು, ಬೇರೆಯವ್ರಿಗೆ ಹೇಳಬೇಕು ಅಂದರೆ ದಿಸ್ ಇಸ್ ಅ ಮೀನ್ಸ್ ದಟ್ ಐ ಆಮ್ ಗೋಯಿಂಗ್ ಟು ಯೂಸ್ ಇಟ್. ಈ ಥರ ಡೆಲಿಗೇಟ್ಸ್ ಯಾರಾಗಿರ್ತಾರೆ, ಕಡಿಮೆ ನಂಬರ್ ಇರಬೇಕು, ನಂಬರ್ ಆಫ್ ಪಾರ್ಟಿಸಿಪೆಂಟ್ಸು ಕಡಿಮೆ ಇರಬೇಕು ಸೆಮಿನಾರಲ್ಲಿ ಅಂತ ಹೇಳಿದೆ, ಕಾನ್ಫರೆನ್ಸಲ್ಲಿ ಮ್ಯಾಕ್ಸಿಮಮ್ ಇರಬೇಕು ಅಂತ ಹೇಳಿದೆ. ಸೊ ಯಾವ ಥರ ಡೆಲಿಗೇಟ್ಸ್ ಬರಬೇಕು, ಅದೇ ಆರ್ಗನೈಸೇಷನ್ ಅವ್ರು ಬಂದರೆ, ಕಡಿಮೆ ಜನ ಇದ್ದರೆ, ಅಲ್ಲೇ ಲೋಕಲಿ ಮಾಡ್ತಾ ಇದ್ದರೆ, ಅಂಥದಕ್ಕೆ ನಾನೇನಂತ ಕರಿತೀನಿ, ಸೆಮಿನಾರ್ ಅಂತ ಕರಿತೀನಿ. ಎನಿ ಪಾರ್ಟ್ ಆಫ್ ದಿ ವರ್ಲ್ಡ್, ಅದು ನಾಲೆಡ್ಜ್ ಬಗ್ಗೆ ಗೊತ್ತಿರೋ ಅಂಥವ್ರು ಯಾರು ಬೇಕಾದ್ರೂ ಬರ್ಬೋದಲ್ಲ, ಅಂಥದಕ್ಕೆ ನಾನೇನಂತ ಕರಿತೀನಿ, ಕಾನ್ಫರೆನ್ಸ್ ಅಂತ ಹೇಳ್ತೀನಿ. ಅದ್ರ ಬಗ್ಗೆ ನಂಗೆ ಐಡಿಯಾ ಇದೆ, ಅದ್ರ ಬಗ್ಗೆ ನನಗೆ ಗೊತ್ತಿದೆ, ಸೊ ಐ ವಿಲ್ ಬಿ ದಿ ಪಾರ್ಟ್ ಆಫ್ ದಟ್ ಆ್ಯಕ್ಟಿವಿಟಿ ಅನ್ನೋರು ಅದರೆಲ್ಲರೂ ಅದರಲ್ಲಿ ಬರ್ಬೋದು.
ನೆಕ್ಸ್ಟ್ ಸಿಂಪೋಸಿಯಂ ಅಂದರೆ ಓನ್ಲಿ ಎಕ್ಸ್ಪರ್ಟ್ ಇನ್ ದಟ್ ಫೀಲ್ಡ್, ಯಾರ್ಯಾರೋ ಮಾಡೋಕ್ಕಾಗಲ್ಲ, ಯಾರು ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಅವರು ಡಿಸ್ಕಸ್ ಮಾಡ್ತಾರೆ. ಸೊ ಅವರು ಸಿಂಪೋಸಿಯಮ್ದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ವರ್ಕ್ಶಾಪ್ ಅಂದರೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಇರುತ್ತೆ. ಸೊ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ದಟ್ ಪರ್ಟಿಕ್ಯುಲರ್ ಟಾಪಿಕ್ ಅವ್ರು ಬರ್ತಾರೆ. ಅದಕ್ಕೆ ನಾನು ಏನಂತ ಕರಿತೀನಿ, ವರ್ಕ್ಶಾಪ್ ಅಂತ ಕರಿತೀನಿ. ನೆಕ್ಸ್ಟು ಜಾಗ್ರಫಿಕಲ್ ಏರಿಯಾ ಹೇಗಿರುತ್ತೆ ಅಂತ. ಸೊ ಈಗ ಸೆಮಿನಾರ್ ಅಂದರೆ ವಿತ್ ಇನ್ ದಿ ಆರ್ಗನೈಸೇಷನ್, ಕಡಿಮೆ ಜನ ಇರ್ತಾರೆ, ಒಂದು ಕಾಲೇಜಲ್ಲಿ ಇರೋರೆಲ್ಲ ಕೂತ್ಕೊಂಡು ಅವರೇ ಮಾಡುವಂಥದ್ದು, ಅಥವಾ ಹತ್ತತ್ರ ಇರುವಂಥ ಕಾಲೇಜು ಅಥವಾ ಯೂನಿವರ್ಸಿಟಿಲಿ ಇರುವಂಥ ಎಲ್ಲ ಕಾಲೇಜುಗಳು ಮಾಡುವಂಥದ್ದು, ಅಂಥದಕ್ಕೆ ನಾವೇನಂತ ಕರಿತೀವಿ, ಸೆಮಿನಾರ್ ಅಂತ ಕರಿತೀವಿ. ಕಾನ್ಫರೆನ್ಸ್ ಅಂತಂದರೆ ಜನರಲ್ ಇಶ್ಯೂ ತೊಗೊಳ್ತೀವಿ. ಈಗ ನ್ಯಾನೋ ಸೈನ್ಸ್ ಅಂತ ತೊಗೊಳ್ತೀವಿ. ನ್ಯಾನೋ ಸೈನ್ಸ್ ಅಂದರೆ ಅದು ಬಯಾಲಜಿಗೆ ರಿಲೇಟೆಡ್ ಆಗಿದೆ, ಕೆಮಿಸ್ಟ್ರಿಗೆ ರಿಲೇಟೆಡ್ ಆಗಿದೆ, ಫಿಸಿಕ್ಸ್ ರಿಲೇಟ್ ಆಗಿದೆ, ಟೆಕ್ನಾಲಜಿಗೆ ರಿಲೇಟ್ ಆಗಿದೆ, ಕಂಪ್ಯೂಟರ್ ಸೈನ್ಸ್ಗೆ ರಿಲೇಟ್ ಆಗಿದೆ, ಮೆಡಿಸಿನ್ಗೆ ರಿಲೇಟ್ ಆಗಿದೆ. ಸೊ ಅವರೆಲ್ಲರೂ ಸೇರ್ಕೊಳ್ತಾರೆ. ಸೊ ಅಂಥದಕ್ಕೆ ಎನಿವನ್ ಹೂ ಹ್ಯಾಸ್ ಅ ಇಂಟ್ರೆಸ್ಟ್, ಹೂ ಹ್ಯಾಸ್ ಅ ನಾಲೆಡ್ಜ್ ಅಬೌಟ್ ಇಟ್, ಅಂಥವರೆಲ್ಲ ಸೇರ್ಕೊಳ್ತಾರೆ. ಹಾಗಾಗಿ ಅದೇನಾಗುತ್ತೆ ಅಂದರೆ ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಲೆವೆಲ್ ತನಕನೂ ಜಾಗ್ರಫಿಕಲ್ ಏರಿಯಾ ಇರ್ಬೋದು. ಅದೇ ಥರ ಸಿಂಪೋಸಿಯಮು ಆ ಫೀಲ್ಡಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯಲ್ಲ, ಈಗ ಪಾಲಿಮರ್ ಇದೆ, ಪಾಲಿಮರಲ್ಲಿ ಏನಾಗಿದೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ನ ತೊಗೊಂಡು ಅದರಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ಇದೆಯಲ್ಲ ಅವರೆಲ್ಲರೂ ಹಾಕ್ತಾರೆ. ಏಕೇನು ಅದಕ್ಕೆ ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರ್ಬೋದು. ವರ್ಕ್ಶಾಪ್ ತೊಗೊಂಡ್ರೆ ಜನರಲಿ ಲೋಕಲ್ ಇರ್ತಾರೆ. ಅಗೇನ್ ಫೋಕಸ್ ಏರಿಯಾ, ಅದರಲ್ಲಿ ಏನು ಮಾಡ್ತೀವಿ ನಾವು ಅಂತ. ಸೆಮಿನಾರ್ಗಳಲ್ಲಿ ಪರ್ಟಿಕ್ಯುಲರ್ ಇಶ್ಯೂ ಇರುತ್ತೆ. ಇದಕ್ಕಾದರೆ ಏನಾಗುತ್ತೆ, ಕಾನ್ಫರೆನ್ಸಲ್ಲಿ ಜನರಲ್ ಇಶ್ಯೂ, ನಾನು ಅಂತ ಹೇಳ್ದಂಗೆ ನ್ಯಾನೋ ಮೆಟೀರಿಯಲ್ನ ತೊಗೊಳ್ತಾರೆ. ಅದು ಜನರಲ್ ನ್ಯಾನೋ ಮೆಟೀರಿಯಲ್ಸೇ ಬಾಸ್ ಸಬ್ಜೆಕ್ಟ್, ಅಂಥದ್ದನ್ನೆಲ್ಲ ಡಿಸ್ಕಸ್ ಮಾಡ್ತಾರೆ. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಕಾನ್ಫರೆನ್ಸ್ ಅಂತ. ಸಿಂಪೋಸಿಯಮ್ ಅಂದರೆ ಸಿಂಗಲ್ ಟಾಪಿಕ್ ಅಷ್ಟೇ ಮಾಡ್ತಾರೆ. ಹೂ ಇಸ್ ಎಕ್ಸ್ಪರ್ಟ್ ಇನ್ ದಟ್, ಅವರು ಅಲ್ಲಿ ಸೇರ್ಕೊಳ್ತಾರೆ. ವರ್ಕ್ಶಾಪ್ ಅಂದರೆ ಸ್ಪೆಸಿಫಿಕ್ ಏರಿಯಾನಲ್ಲಿ ಮಾಡ್ತಾ ಹೋಗ್ತಾರೆ. ಟೈಮ್ ಡ್ಯೂರೇಷನ್ ಇರುತ್ತೆ. ಸೆಮಿನಾರು ಫ್ಯೂ ಅವರ್ಸ್ ಸಾಕು. ನಾವು ಏನು ಮಾತಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೇಮ್ ಆರ್ಗನೈಸೇಷನಲ್ಲಿ ಇರುವಂಥವ್ರೆ ಸ್ಮಾಲ್ ನಂಬರ್ಸು ಇರ್ತಾರೆ. ಕಾನ್ಫರೆನ್ಸ್ ಅಂದರೆ ಫ್ಯೂ ಡೇಸ್ ಆಗ್ಬೋದು, ಒಂದಿನ ಆಗ್ಬೋದು, 2 ದಿವಸ ಆಗ್ಬೋದು, ಕೆಲವೊಂದು ಸಲ ವಾರಗಟ್ಟಲೆನೂ ಕಾನ್ಫರೆನ್ಸ್ ಆಗಿದ್ದು ಉಂಟು. ಸಿಂಪೋಸಿಯಮ್ ಅಂದರೆ ಸಿಂಗಲ್ ಡೇನಲ್ಲಿ ಮಾಡ್ತಾರೆ, ಬಿಕಾಸ್ ದೇ ಆಲ್ರೆಡಿ ಎಕ್ಸ್ಪರ್ಟ್. ಸೊ ದೇ ವಾಂಟ್ ಟು ಎಕ್ಸ್ಚೇಂಜ್ ದರ್ ವ್ಯೂಸ್, ಹಂಗಾಗಿ ಬಂದಿರ್ತಾರೆ. ಒಂದೇ ಡೇಗೆ ಸಾಕಾಗುತ್ತೆ. ವರ್ಕ್ಶಾಪ್ ಅಂತಂದರೆ 1 or 2 days, ಅಗೇನ್ ಡಿಪೆಂಡಿಂಗ್ ಅಪಾನ್ ವಾಟ್ ಟೈಪ್ ಆಫ್ ಆ್ಯಕ್ಟಿವಿಟಿ ದಟ್ ವಿ ಆರ್ ಡೂಯಿಂಗ್ ಇಟ್. ನೆಕ್ಸ್ಟ್ ಆ್ಯಕ್ಟಿವಿಟಿ ಏನಿರುತ್ತೆ, ಸೆಮಿನಾರ್ನ ಕನ್ಸಿಡರ್ ಮಾಡಿಕೊಂಡ್ರೆ ಪ್ರೆಸೆಂಟೇಷನ್ಸ್ ಇರುತ್ತೆ, ಡಿಸ್ಕಷನ್ಸ್ ಇರುತ್ತೆ. ಕಾನ್ಫರೆನ್ಸ್ ತೊಗೊಂಡ್ರೆ ಎಕ್ಸ್ಚೇಂಜ್ ಆಫ್ ವ್ಯೂಸ್, ಬಿಕಾಸ್ ನಾನು ಮುಂಚೆನೇ ಹೇಳ್ದಂಗೆ ನ್ಯಾನೋ ಮೆಟೀರಿಯಲ್ನ ತೊಗೊಂಡ್ರೆ ಬಯಾಲಜಿಯವರು ಬರ್ತಾರೆ, ಕೆಮಿಸ್ಟ್ರಿ ಅವರು ಬರ್ತಾರೆ, ಫಿಸಿಕ್ಸ್ ಅವರು ಬರ್ತಾರೆ. ಸೊ ನಮ್ಮ ಫೀಲ್ಡಲ್ಲಿ ಈ ನ್ಯಾನೋ ಮೆಟೀರಿಯಲ್ ಹೌ ಇಟ್ ಈಸ್ ರಿಲೇಟೆಡ್ ಅದ್ರ ಬಗ್ಗೆ ಅವರಷ್ಟೇ ಮಾತಾಡ್ತಾ ಹೋಗ್ತಾರೆ. ಸೊ ದೇರ್ ವಿಲ್ ಬಿ ಎಕ್ಸ್ಚೇಂಜ್ ಆಫ್ ವ್ಯೂಸ್ ಬಿಟ್ವೀನ್ ಮೆನಿ ಪೀಪಲ್ ಥ್ರೂ ಔಟ್ ದಿ ವರ್ಲ್ಡಿಂದ ಬಂದಿರ್ತಾರೆ. ಆಗಿರ್ಬೋದು. ಹೇಗಾಗ್ಬೋದು, ಪ್ರೆಸೆಂಟೇಷನ್ ಆಫ್ ದೇರ್ ವರ್ಕ್. ಈಗ ನಾನು ಒಂದು ಕೆಮಿಸ್ಟ್ರಿನಲ್ಲಿ ಯಾವುದೋ ಒಂದು ವರ್ಕ್ ಮಾಡಿದ್ದೀನಿ ರಿಲೇಟೆಡ್ ಟು ನ್ಯಾನೋ ಟೆಕ್ನಾಲಜಿ, ಅದನ್ನು ಆ ಸೆಮಿನಾರಲ್ಲಿ ಅಥವಾ ಆ ಕಾನ್ಫರೆನ್ಸಲ್ಲಿ ನಾನು ಪ್ರೆಸೆಂಟ್ ಮಾಡ್ತೀನಿ ಅಂತಂದರೆ ಐದರ್ ಇನ್ ದಿ ಫಾರ್ಮ್ ಆಫ್ ಎ ಲೆಕ್ಚರ್, ನಾನು ಅದನ್ನ ಏನು ಮಾಡ್ಬೋದು, ಓರಲಿ ಪ್ರೆಸೆಂಟೇಷನ್ ಮಾಡ್ಬೋದು, ಇಲ್ಲಾಂದರೆ ಪೋಸ್ಟರ್ ಪ್ರೆಸೆಂಟೇಷನ್ ಮಾಡ್ಬೋದು, ಇಲ್ಲಾಂದರೆ ಟಾಕ್ ಕೊಡ್ಬೋದು. ಸೊ ದಿಸ್ ದ ವೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಚೇಂಜ್ ಮೈ ಐಡಿಯಾಸ್, ದಿಸ್ ದ ವೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಚೇಂಜ್ ದ ಆ್ಯಕ್ಟಿವಿಟಿ ದಟ್ ಐ ಹ್ಯಾವ್ ಡನ್ ಟಿಲ್ ಟುಡೇ ಇನ್ ದಿ ರಿಸರ್ಚ್, ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಆ ಥರ ಸಿಂಪೋಸಿಯಮ್ ಅಂತಂದರೆ ಅದೇ ಫೀಲ್ಡಲ್ಲಿ ಇರ್ತಾರೆ, ಎವ್ರಿಬಡಿ ವಿಲ್ ಬಿ ಎಕ್ಸ್ಪರ್ಟ್, ಹಾಗಾಗಿ ಡಿಸ್ಕಷನ್ ಆಗುತ್ತೆ, ಅಲ್ಲಿ ಪ್ರೆಸೆಂಟೇಷನ್ ಆಗುತ್ತೆ. ವರ್ಕ್ಶಾಪ್ನ ತೊಗೊಂಡ್ರೆ ಅಲ್ಲೇನಾಗುತ್ತೆ, ನಿಮಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸು ನಿಮಗೆ ಆಗ್ತಾ ಹೋಗುತ್ತೆ. ದಿಸ್ ಆರ್ ದಿ ಡಿಫ್ರೆಂಟ್ ಟರ್ಮಿನಾಲಜೀಸ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್. ಇದನ್ನು ಈ ಥರ ಕ್ವಶನ್ಸ್ ನಿಮ್ಗೆ ಆಲ್ರೆಡಿ ಕೇಸಲ್ಲಿ ಕೇಳಿದ್ದಾರೆ, ಹಾಗಾಗಿ ನೀವು ಇದನ್ನೆಲ್ಲ ನೀವು ಓದ್ಕೋಬೇಕಾಗತ್ತೆ. ಸೊ ಅಗೇನ್ ರಿಸರ್ಚ್ ಮೆಥಡಾಲಜಿ ಅಂತಂದರೆ ಇಫ್ ಆಲ್ರೆಡಿ ಇಂಟು ಎ ರಿಸರ್ಚ್, ನೀವು ಆಲ್ರೆಡಿ ಪೇಪರ್ ಪಬ್ಲಿಷ್ ಮಾಡಿದ್ರಾ, ನಿಮಗೆ ISSN ಬಿದು ನಿಮಗೆ ISBN ನಂಬರ್ಗಳೆಲ್ಲ ಗೊತ್ತಿದೆ, ಪೇಪರ್ ಪ್ರೆಸೆಂಟ್ ಮಾಡಿದ್ದೀರಾ. ಸೊ ನಿಮ್ಗೆ ಆಲ್ರೆಡಿ ಒಂದಷ್ಟು ನಾಲೆಡ್ಜ್ ಇದೆ ಅಂತಂದರೆ ಈಸಿ ಆಗುತ್ತೆ ಇದನ್ನೆಲ್ಲ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಇಲ್ಲ ಅಂತಂದರೆ ನಿಮ್ಗೆ ಏನಾಗುತ್ತೆ, ಅದು ಕಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ದಿಸ್ ಆರ್ ದಿ ಟರ್ಮಿನಾಲಜೀಸ್ ದಟ್ ಯು ಆರ್ ಗೋಯಿಂಗ್ ಟು ರಿಮೆಂಬರ್ ವೈಲ್ ಆನ್ಸರಿಂಗ್ ದಿ ರಿಸರ್ಚ್ ಮೆಥಡಾಲಜಿ. ಥ್ಯಾಂಕ್ ಯು. ದ ಬೆಸ್ಟ್.